Hi everyone, this is Soumya. Welcome back to new episode of Just Maat Maathali with Soumya. ಇವತ್ತಿನ ಎಪಿಸೋಡ್ನಾಗ ವಿ ಹ್ಯಾವ್ ಅರ್ಪಿತಾ ಅಭಿಷೇಕ್. ಸೊ ಇವತ್ತಿನ ಎಪಿಸೋಡ್ನಾಗ ನಾವು ಬಹಳಷ್ಟು ರಿಲೇಶನ್ಶಿಪ್ ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಅರ್ಪಿತಾ ಪುಟ್ ಔಟ್ ಅ ನ್ಯೂ ವಿಡಿಯೋ ಆನ್ ಹರ್ ರಿಲೇಶನ್ಶಿಪ್ 10 years ಆಸ್ ಬಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ ಆಮೇಲೆ 4 years ಮ್ಯಾರೇಜ್ ಲೈಫ್ ಅದ್ರ ಬಗ್ಗೆ ಮಾತಾಡೋಣ ಅಂತ. ನಾನು ಈಗ ರೀಸೆಂಟ್ ಆಗಿ ಐ ಜಸ್ಟ್ ಗಾಟ್ ಎಂಗೇಜ್ಡ್. ನನ್ನ ಬ್ಲಾಗ್ಸ್ ಎಲ್ಲ ನೋಡಿರ್ಬೋದು. ಅಂಡ್ ನಂದ್ 1 year ಆಫ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂಡ್ ಅರ್ಪಿತಾಸ್ 14 years ಆಫ್ ರಿಲೇಶನ್ಶಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಲೈಕ್ ನನ್ನ ವ್ಯೂಸ್ ಏನಿದಾವ, ಅವಳದ್ ವ್ಯೂಸ್ ಏನಿದಾವ, ವಿ ವಿಲ್ ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಅಂಡ್ ಅವ್ರದ್ದು ಮ್ಯಾನಿಫೆಸ್ಟೇಷನ್ ಕೋರ್ಸ್ ಐತಿ, ವಿಲ್ ಆಲ್ಸೋ ಡಿಗ್ ಇನ್ ಅಬೌಟ್ ದ್ಯಾಟ್ ಟಾಪಿಕ್. ಅರ್ಪಿತಾ ಕೇಳೋಣ ಅಂತ ಹೆಂಗ್ ವರ್ಕ್ ಆಗ್ತೈತಿ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ಅರ್ಪಿತಾ. ಹಲೋ ಸೌಮ್ಯ, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಸೌಮ್ಯದು ವ್ಯೂವರ್ಸ್ ಅಂಡ್ ನಂದು ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ ಫ್ರಮ್ ಅರ್ಪಿತಾ ಅಭಿಷೇಕ್. ಹಾ, ಸೊ ಹೇಗಿದ್ದೀರಾ? ಹೌಸ್ ಇಟ್, ಲೈಕ್ ನಿಮ್ ಕೋರ್ಸ್ ಹೇಗ್ ನಡೀತಿದೆ? ಹೌಸ್ ಲೈಫ್ ಗೋಯಿಂಗ್ ಆನ್, ಯೋರ್ ಮ್ಯಾರೇಜ್ ಲೈಫ್ ಇನ್ ಜನರಲ್? ಸೊ ಮ್ಯಾರೇಜ್ ಆಗಿ ಜಸ್ಟ್ ಅ ಕರೆಕ್ಷನ್, ಇಟ್ಸ್ ಬೀನ್ 11 months now. ಸೊ ನಾವು ಫ್ರೆಂಡ್ಸ್ ಆಗಿ 4 years. ಆಫ್ಟರ್ ಬೀಯಿಂಗ್ 4 years ಆಫ್ ಫ್ರೆಂಡ್ಶಿಪ್ ಆದ್ಮೇಲೆ ಇಟ್ ವಾಸ್ 10 years ಆಫ್ ರಿಲೇಶನ್ಶಿಪ್. ಇವಾಗ ಮದ್ವೆ ಆಗಿ 11 months ಆಗಿದೆ. ಗೋಯಿಂಗ್ ವೆರಿ ಗುಡ್. ಇನ್ಫ್ಯಾಕ್ಟ್ ನನ್ ತುಂಬಾ ಜನ ಕೇಳ್ತಿರ್ತಾರೆ ಮದ್ವೆ ಆದ್ಮೇಲೆ ಹೆಂಗಿದೆ, ಅಡ್ಜಸ್ಟ್ ಆದ್ರ ಎಲ್ಲ ಅಂತ. ಐ ಫೀಲ್ ಪೋಸ್ಟ್ ಮ್ಯಾರೇಜ್, ಮದ್ವೆ ಆದ್ಮೇಲೆ ಮೈ ಲೈಫ್ ಹಸ್ ಬೀನ್ ಮಚ್ ಮೋರ್ ಬ್ಯೂಟಿಫುಲ್. ತುಂಬಾ ತುಂಬಾ ಚೆನ್ನಾಗಿದೆ. ಅಂಡ್ ಮ್ಯಾನಿಫೆಸ್ಟೇಷನ್ ಸೆಷನ್ಸ್ ಇಟ್ಸ್ ಬೀನ್ ಅರೌಂಡ್ 2 months. ಸೊ ಎಕ್ಸಾಕ್ಟ್ ಆಗಿ 2 months ಆಗಿದೆ ನಾನು ಸೆಷನ್ ಸ್ಟಾರ್ಟ್ ಮಾಡಿ. ಬಟ್ ನಾನು ಆಸ್ ಅ ಪರ್ಸನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕಲ್ತಿದ್ದು ಅಥವಾ ಅದನ್ನ ಪ್ರಾಕ್ಟೀಸ್ ಮಾಡ್ತಿರೋದು ಇಟ್ಸ್ ಫ್ರಮ್ 13 to 14 years. ಸೊ ನನಗೆ ಯಾವಾಗ ದಟ್ ಇಸ್ ಮೈ ಹಸ್ಬೆಂಡ್, ಯಾವಾಗ ನಂಗೆ ಪರಿಚಯ ಆದ್ರು, ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಇಂಟ್ರೊಡ್ಯೂಸ್ಡ್ ಮೀ ಟು ಮ್ಯಾನಿಫೆಸ್ಟೇಷನ್. ಸೊ ಅವರು ಯಾವ್ದೋ ಅವ್ರ ಸಿಸ್ಟರ್ದು ಲ್ಯಾಪ್ಟಾಪ್ ಅಲ್ಲಿ ವಾಚ್ಡ್ ಅ ಮೂವಿ ಸೀಕ್ರೆಟ್ ಅಂತ. ಸೊ ನನ್ಗೆ ಬಂದ್ ಹೇಳಿದ್ರು, ನೀನು ನೋಡು ಚೆನ್ನಾಗಿದೆ ಆ ಮೂವಿ ಅಂತ. ಟು ಬಿ ವೆರಿ ಹಾನೆಸ್ಟ್, ನಾನು ಇದುವರೆಗೂ ಒಂದ್ ಇಂಗ್ಲಿಷ್ ಸೀರೀಸ್ ಇರ್ಬೋದು, ಇಂಗ್ಲಿಷ್ ಮೂವೀಸ್ ನೋಡಿಲ್ಲ ಟಿಲ್ ಡೇಟ್. ಓಕೆ, ಸೊ ನನಗೆ ಆವಾಗ ಇನ್ನು ನಾನು 8th standard ಅಲ್ಲಿ ಇದ್ದೆ. ಮೂವಿ ನೋಡು ಅಂದಾಗ ಇಟ್ ವಾಸ್ ಅ ಕಂಪ್ಲೀಟ್ ಇಂಗ್ಲಿಷ್ ಮೂವಿ. 10 ನಿಮಿಷ ನೋಡ್ದೆ ಅಷ್ಟೇ, ನಂಗೆ ಏನೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ 8ನೇ ಕ್ಲಾಸ್ ಹುಡುಗಿಗೆ ಮ್ಯಾನಿಫೆಸ್ಟೇಷನ್ ಆ ವರ್ಡ್ ಕೇಳ್ತಾ ಇರೋದೆ ಫಾರ್ ದ ಫಸ್ಟ್ ಟೈಮ್. ಸೊ ನಥಿಂಗ್ ವೆಂಟ್ ಇನ್ ಟು ಮೈ ಹೆಡ್. ಅದಾದ್ಮೇಲೆ ಸರಿ ಬುಕ್ ಓದೋಣಂತೆ, ನಂಗೆ ಬುಕ್ ಓದಿದ್ರೆ ಅಟ್ಲೀಸ್ಟ್ ಒಂಚೂರು ತಲೆಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೀಕ್ರೆಟ್ ಬುಕ್ ತಗೊಂಡು ಓದಕ್ ಶುರು ಮಾಡಿದೆ. ಅಂಡ್ ಫಸ್ಟ್ ಥಿಂಗ್ ಅವತ್ತಿನ ದಿನಾನೇ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೇನು ಅಂದ್ರೆ, ಐ ವಾಸ್ ಲೈಕ್ ಸರಿ ನೋಡೋಣ. ಇವಾಗ ಯಾರಿಗೆ ಅಂದ್ರೂ ಮ್ಯಾನಿಫೆಸ್ಟೇಷನ್ ಅಂದಿದ ತಕ್ಷಣ ಫಸ್ಟ್ ದೇರ್ ವಿಲ್ ಬಿ ಅ ಡೌಟ್, ಟ್ರೈ ಮಾಡೋಣ ನೋಡೋಣ ಅಂತ. ಸೊ ನಂಗೂ ಅದೇ ಡೌಟ್ ಇತ್ತು. ಐ ವಾಸ್ ಲೈಕ್ ಇವತ್ತು ಎಂಡ್ ಆಫ್ ದ ಡೇ, ಪ್ರಾಬಬ್ಲಿ ಬೈ 11:30 ಇನ್ ದ ಮಾರ್ನಿಂಗ್ ನಾನು ಅದನ್ನ ಯೋಚನೆ ಮಾಡಿದ್ದು. ಐ ವಾಸ್ ಲೈಕ್ ಬೈ ಎಂಡ್ ಆಫ್ ದ ಡೇ, ನನ್ಗೆ ಮಂಚ್ ಅಂದ್ರೆ ತುಂಬಾ ಇಷ್ಟ, ಚಾಕ್ಲೇಟ್. ಮಂಚ್ ಚಾಕ್ಲೇಟ್ ಅಂದ್ರೆ ಇಟ್ಸ್ ಮೈ ಫೇವ್ರೆಟ್. ಸೊ ಐ ವಾಸ್ ಲೈಕ್ ಎಂಡ್ ಆಫ್ ದ ಡೇ ಯಾರಾದ್ರೂ ನನ್ಗೆ ಮಂಚ್ ಚಾಕ್ಲೇಟ್ ತಂದು ಕೊಡ್ಬೇಕು, ನಾನ್ ಹೋಗಿ ತಗೊಳಲ್ಲ, ಸಂಬಡಿ ಶುಡ್ ಗೆಟ್ ಇಟ್ ಫಾರ್ ಮಿ. ಅಂಡ್ ಬೈ ಈವ್ನಿಂಗ್ ನಮ್ಮ ಮಮ್ಮಿ 2 ಮಂಚ್ ಚಾಕ್ಲೇಟ್ ತಗೊಂಡ್ ಬಂದ್ ಕೊಟ್ರು ಅವತ್ತು. ಐ ವಾಸ್ ಲೈಕ್ ಯಾಕೆ ತಗೊಂಡ್ ಬಂದ್ ಕೊಡ್ಬೇಕು ಅನ್ಸ್ತು. ಶಿ ವಾಸ್ ಲೈಕ್ ಇಲ್ಲ, ಹಾಲು ಅದು ಇದು ತರಕ್ ಹೋಗಿದ್ದೆ, ಚೇಂಜ್ ವಾಪಸ್ ಕೊಡ್ಬೇಕಿತ್ತು ಅಂಡ್ ಚೇಂಜ್ ಇಲ್ಲ ಹೇಳಿದ್ರು. ಅಂಡ್ ಎನಿವೇಸ್ ನಿಂಗ್ ಮಂಚ್ ಚಾಕ್ಲೇಟ್ ಇಷ್ಟ ಅಲ್ಲ, ಸೊ ಐ ಪಿಕ್ಡ್ ಇಟ್ ಅಪ್ ಫಾರ್ ಯು ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಐ ವಾಸ್ ಶುಕ್. ನಿಜವಾಗ್ಲೂ ಇದು ವರ್ಕ್ ಆಗತ್ತಾ, ಇಸ್ ಇಟ್ ಟ್ರೂ ಅಂತ. ಸೊ ಐ ಆಮ್ ಅ ಪರ್ಸನ್, ಬೇಸಿಕಲಿ ನಂಗೆ ಸೈಂಟಿಫಿಕ್ ರೀಸನ್ಸ್ ಕೊಡ್ಬೇಕು. ಇವಾಗ ಮದ್ವೆ ಟೈಮಲ್ಲೂ ಅಷ್ಟೇ ಹೇಳ್ತಾರೆ ಅಲ್ವಾ, ಆಷಾಢಕ್ಕೆ ಅಮ್ಮ ಮನೆಗೆ ಹೋಗ್ಬೇಕು ಇದೆಲ್ಲ. ಐ ಆಸ್ಕ್ ದೆಮ್ ಏನ್ ಸೈಂಟಿಫಿಕ್ ರೀಸನ್ ಇದೆ, ಬಿಕಾಸ್ ಮುಂಚೆ ಅವ್ರ ದೊಡ್ಡವರೆಲ್ಲ ಏನೇ ಮಾಡಿದ್ರು ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಡೆಫಿನೆಟ್ಲಿ ಇರುತ್ತೆ. ಸೊ ನಂಗೆ ಏನೇ ಮಾಡ್ಬೇಕಂದ್ರು ಟಿಲ್ ಡೇಟ್ ಐ ಹ್ಯಾವ್ ದಟ್ ಕ್ಯೂರಿಯಾಸಿಟಿ. ಆ ಚೈಲ್ಡ್ ಮೆಂಟಾಲಿಟಿ, ಆ ಚಿಲ್ಡ್ರನ್ ಮೆಂಟಾಲಿಟಿ ಇರುತ್ತೆ ಅಲ್ಲ, ಏನೇ ಮಾಡ್ಬೇಕಂದ್ರು ವಿ ಆಸ್ಕ್ ಕ್ವೆಶ್ಚನ್ಸ್. ಸೊ ನನಗೆ ಹಂಗೆ ಐ ವಾಂಟೆಡ್ ಸೈಂಟಿಫಿಕ್ ರೀಸನ್ಸ್, ಮ್ಯಾನಿಫೆಸ್ಟೇಷನ್ ಆಕ್ಚುಲಿ ಹೆಂಗ್ ವರ್ಕ್ ಆಗುತ್ತೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ಇಟ್ ಎಲ್ಲಾನು. ಸೊ ಐ ಸ್ಟಾರ್ಟೆಡ್ ಡಿಗ್ಗಿಂಗ್ ಇನ್ ಟು ಇಟ್. ತುಂಬಾ ಬುಕ್ಸ್ ಓದೋದ್ ಶುರು ಮಾಡಿದೆ, ನಾನ್ ಬೇರೆಯವರಿಂದ ಸೆಷನ್ಸ್ ತಗೊಳದ್ ಸ್ಟಾರ್ಟ್ ಮಾಡಿದೆ. ಅಂಡ್ ದೆನ್ ಒಂದಷ್ಟು ವಿಡಿಯೋಸ್ ನೋಡೋದ್ ಶುರು ಮಾಡಿದೆ. ಸೊ ಆಸ್ ಇನ್ ನಾನ್ ರಿಸರ್ಚ್ ಮಾಡ್ತಾ ಹೋದಂಗೆ ಇವಾಗ ನಾನು ಏನ್ ಮದ್ವೆ ಆಗಿದ್ದೀನಿ ಟಿಲ್ ನಾವು ನಾನು ಎಲ್ಲಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ಬಂದೆ. ಸೊ ದಟ್ಸ್ ವೆನ್ ಐ ಥಾಟ್ ಜನ ಕೇಳೋದ್ ಶುರು ಮಾಡಿದ್ರು, ವಾಟ್ ಇಸ್ ಎಕ್ಸಾಕ್ಟ್ಲಿ ಮ್ಯಾನಿಫೆಸ್ಟೇಷನ್, ನಮಗೂ ಹೇಳ್ಕೊಡಿ ಅಂತ. ಸೊ ದಟ್ಸ್ ವೆನ್ ಐ ಡಿಸೈಡೆಡ್, ಓಕೆ ಲೆಟ್ ಮೀ ಟೇಕ್ ಅ ಸೆಷನ್ ಇದ್ರ ಬಗ್ಗೆ. ನಂಗೆ ಹೆಲ್ಪ್ ಆಗಿರೋದು ಐ ಕ್ಯಾನ್ ಪಾಸ್ ಆನ್ ದ ನಾಲೆಜ್ ಟು ಅ ಲಾಟ್ ಆಫ್ ದೆಮ್ ಅಂತ. ಇವಾಗ 2 months ಆಗಿದೆ ಅಂಡ್ 14 days ಸೆಷನ್ಸ್ ತಗೊಳ್ಳೋದು. ಸೊ ಒಂದ್ ಸತಿಗೆ 2 batches ತಗೊಳ್ತಿದ್ದೀನಿ. ಸೊ ನೆನ್ನೆ ಎಕ್ಸಾಕ್ಟ್ ಆಗಿ ನಾನು 6 batches ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ. ಸೊ ಫ್ರಮ್ Monday ಐ ವಿಲ್ ಬಿ ಸ್ಟಾರ್ಟಿಂಗ್ ಮೈ ನೆಕ್ಸ್ಟ್ ಬ್ಯಾಚಸ್. ಸೊ ಗೋಯಿಂಗ್ ಪ್ರಿಟಿ ವೆಲ್.
Congratulations on that. Thank you. I mean, Thank you. ನನ್ನ ಲೈಫ್ನಾಗ ಐ ಡೂ ವಿಜುವಲೈಸೇಷನ್, ಲೈಕ್ ಹ್ಮ್ ಮ್ಯಾನಿಫೆಸ್ಟೇಷನ್ ವರ್ಡ್ ನಂಗೆ ತುಂಬಾ ದಿನ ಆದಿನ ನನ್ಗೆ ಇಂಟ್ರಡ್ಯೂಸ್ ಆಗಿದೆ. ಸೊ ಹ್ಮ್ ಬಿಫೋರ್ ದಟ್ ಐ ವಾಸ್ ಫಾಲೋಯಿಂಗ್ ದಿಸ್ ವಿಜುವಲೈಸೇಷನ್. ಸೊ ನಮ್ಮ ಲೈಫ್ನಲ್ಲಿ ನನಗೆ ಏನಾದ್ರೂ ಬೇಕಂದ್ರೆ, ಆರ್ ಇಫ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಸಮಥಿಂಗ್, ಅದನ್ನ ನಾನು ವಿಜುವಲೈಸ್ ಮಾಡ್ತೇನೆ. ಐ ವಾಂಟ್ ಸರ್ಟನ್ ಥಿಂಗ್ಸ್ ಟು ಬಿ ಲೈಕ್ ದಿಸ್. ನಂದು ಬಾಯ್ ಫ್ರೆಂಡ್ ಹೀಗಿರ್ಬೇಕು, ಐ ರೈಟ್ ಡೌನ್ ಥಿಂಗ್ಸ್. ಸೊ ಹ್ಮ್ ದಟ್ ಈಸ್ ಹೌ ಇಟ್ ವರ್ಕ್ಸ್ ಫಾರ್ ಮೀ. ಸೊ ನಿಮಗ್ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನನ್ನ ಆಡಿಯನ್ಸಿಗೆ ಒಂದು ಸಿಂಪಲ್ ಆಗಿ ನೀವು ಹೆಂಗ್, ಲೈಕ್ ನಿಮ್ ಸ್ಟೂಡೆಂಟ್ಸಿಗಾದ್ರೂ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ವಾಟ್ ಇಸ್ ಮ್ಯಾನಿಫೆಸ್ಟೇಷನ್? ಓಕೆ, ಸೊ ಇವಾಗ ನೀವ್ ಏನ್ ಹೇಳಿದ್ರಿ ವಿಜುವಲೈಸ್ ಮಾಡ್ತೀನಿ ಅಂತ, ಬೇಸಿಕಲಿ ವಿಜುವಲೈಸೇಷನ್ ಇಸ್ ಅ ಟೆಕ್ನಿಕ್ ಆಫ್ ಮ್ಯಾನಿಫೆಸ್ಟೇಷನ್ ಅಷ್ಟೇ. ಸೊ ಮ್ಯಾನಿಫೆಸ್ಟೇಷನ್ ಒಂದೇ ಒಂದ್ ಸಿಂಪಲ್ ಸೆಂಟೆನ್ಸ್ ಹೇಳ್ಬೇಕು ಅಂತ ಅಂದ್ರೆ, ನಿಮಗೆ ಬೇಕಾಗಿರೋ ಲೈಫ್, ದ ಲೈಫ್ ದಟ್ ಯು ಡಿಸೈರ್, ಅದನ್ನ ಪಡ್ಕೊಳ್ಳೋದು. ವೆರಿ ಸಿಂಪಲ್, ಒಂದೇ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ. ಆದ್ರೆ ಈಗಿನ ಜನರೇಷನ್ ಏನ್ ಅರ್ಥ ಮಾಡ್ಕೊಂತಾರೆ ಅಂತ ಅಂದ್ರೆ, ನನಗೆ ಝಾರಾ ಬ್ಯಾಗ್ ಬೇಕು, ನಂಗೆ ಈ ಪ್ಯಾಂಟ್ ಬೇಕು, ನಂಗೆ ಈ ಶೂ ಬೇಕು ಅಂದ್ರೆ ಮ್ಯಾನಿಫೆಸ್ಟೇಷನ್ ಇಸ್ ರಿಲೇಟೆಡ್ ಟು ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ನಾಟ್ ದಟ್ ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡಿದೆ, ನಾನು ಗೋಲ್ಡ್ ಚೈನ್ ಮ್ಯಾನಿಫೆಸ್ಟ್ ಮಾಡಿದೆ. ಅಫ್ಕೋರ್ಸ್ ಅದನ್ನು ಮ್ಯಾನಿಫೆಸ್ಟೇಷನ್, ಬಟ್ ಎಕ್ಸಾಕ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ನಿಮಗೆ ಯಾವ ತರ ಲೈಫ್ ಇಷ್ಟ, ಫಸ್ಟ್ ಆಫ್ ಆಲ್ ನಿಮಗೆ ಏನ್ ಬೇಕು ಆ ಕ್ಲಾರಿಟಿ ಸಿಗದೆ ಇಸ್ ಮ್ಯಾನಿಫೆಸ್ಟೇಷನ್. ತುಂಬಾ ಸತಿ ನಾವ್ ಏನ್ ಮಾಡ್ತಾ ಇರ್ತೀವಿ, ಎದುರುಗಡೆ ಮನೆಯವ್ರು ಕಾರ್ ತಗೊಂಡಿದ್ದಾರೆ, ಸೊ ನನ್ಗೂ ಕಾರ್ ಬೇಕು, ದಿಸ್ ಇಸ್ ಹೌ ವಿ ಲೀಡ್ ಅವರ್ ಲೈಫ್. ಅಥವಾ ಯಾರೋ ಹೇಳಿರ್ತಾರೆ, ಸೋಷಿಯಲ್ ಮೀಡಿಯಾಲಿ ಫೇಮಸ್ ಆದ್ರೆ ನಾವು ತುಂಬಾ ಚೆನ್ನಾಗ್ ಆಗ್ತೀವಿ, ಪೋಸ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗ್ ಆಗ್ತೀವಿ. ಆಕ್ಚುಲಿ ಅವ್ರ ಮೈಂಡ್ ಅಲ್ಲಿ ಅದು ಇಲ್ದೇ ಇರಲ್ಲ. ಅವರು ಏನೋ ಬೇರೆ ಯಾವ್ದೋ ಫೀಲ್ಡ್ ಅಲ್ಲಿ ಅವರು ಸಕ್ಸಸ್ಫುಲ್ ಆಗ್ಬೇಕು ಅಂತ ಇರುತ್ತೆ ಬ್ಯಾಕ್ ಇನ್ ದೇರ್ ಮೈಂಡ್. ಬಟ್ ಅವ್ರ ಫ್ರೆಂಡ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗೋ ಅಥವಾ ಸೋಷಿಯಲ್ ಮೀಡಿಯಾಲ್ ಇನ್ಫ್ಲೂಯೆನ್ಸ್ ಆಗೋ, ದೇ ವಿಲ್ ವಾಂಟ್ ಟು ಡೂ ಇಟ್. ಸೊ ಬೇಸಿಕಲಿ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಯು ವಿಲ್ ಲರ್ನ್ ಅಂಡ್ ಅನ್ಲರ್ನ್ ಯೋರ್ ಸೆಲ್ಫ್. ನಿಮಗೆ ಡೀಪ್ ಇನ್ಸೈಡ್ ಏನ್ ಬೇಕು ಇಸ್ ಎಕ್ಸಾಕ್ಟ್ಲಿ ಕಾರ್ ದಟ್ ಯು ಆರ್ ಮ್ಯಾನಿಫೆಸ್ಟಿಂಗ್. ಇವಾಗ ನೀವ್ ಹೇಳಿದ್ರಿ ನಿಮ್ ಬಾಯ್ ಫ್ರೆಂಡ್ ಹೆಂಗ್ ಇರ್ಬೇಕು, ನಿಮ್ಗೆ ಯು ಪುಟ್ ಇಟ್ ಡೌನ್ ಇನ್ ಟು ಅ ಪೇಪರ್, ಅಥವಾ ನೀವ್ ಅದನ್ನ ಯೋಚನೆ ಮಾಡೋದ್ ಶುರು ಮಾಡಿದ್ರಿ, ಇಷ್ಟೇ ಮ್ಯಾನಿಫೆಸ್ಟೇಷನ್. ಸೊ ಅದ್ರಲ್ಲಿ ಅಂದ್ರೆ ತುಂಬಾ ಸತಿ ಇವಾಗ ಏನಾಗುತ್ತೆ, ನಾವ್ ಏನೇ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಥವಾ ನಮ್ ಲೈಫ್ ಹಿಂಗಿರ್ಬೇಕು ಅಂತ ಯೋಚನೆ ಮಾಡಕ್ ಹೋದ್ರೆ 5% ಅಷ್ಟೇ ನಮ್ ಕಾನ್ಶಿಯಸ್ ಮೈಂಡ್ ಇಂದ ನಾವ್ ಯೋಚನೆ ಮಾಡ್ತೀವಿ. 95% ಇಟ್ ಇಸ್ ಆರ್ ಸಬ್ ಕಾನ್ಶಿಯಸ್ ಮೈಂಡ್. ಅಂಡ್ 99% ಆಫ್ ದ ಟೈಮ್ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೆಗೆಟಿವ್ ಬರುತ್ತೆ. ಇವಾಗ ನೀವ್ ನಿಮ್ ಬಾಯ್ ಫ್ರೆಂಡ್ ಈ ತರ ಬೇಕು ಅನ್ನುವಾಗ, ಯು ವಿಲ್ ಗೋ ಬ್ಯಾಕ್ ನಿಮ್ ಹಳೆ ಎಕ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲ, ನಿಮ್ ಹಳೆ ರಿಲೇಶನ್ಶಿಪ್ಸ್ ಏನೇನಿತ್ತು ಅದ್ರ ಮುಖಾಂತರ ನೀವು ಡಿಸಿಷನ್ಸ್ ತಗೊಂತಾ ಹೋಗ್ತೀರಾ. ಇದಿರಬಾರ್ದು ಅಥವಾ ಈ ಕ್ವಾಲಿಟೀಸ್ ಇರಬೇಕು, ಹಿಂಗೆ ನೀವು ಡಿಸೈಡ್ ಮಾಡ್ತಾ ಹೋಗ್ತೀರಾ. ಸೊ ಇಟ್ ಇಸ್ 95% your subconscious mind that is deciding our life. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ನ ನಾವ್ ಆಕ್ಚುಲಿ ಸರಿ ಮಾಡ್ಕೊಂತಾ ಹೋಗ್ಬೇಕು. ಸೊ ಹೆಂಗೆ ಇದನ್ನ ಸರಿ ಮಾಡ್ಕೊಳ್ಳೋದು, ಇದನ್ನ ನಾವು ನಂದು ಮ್ಯಾನಿಫೆಸ್ಟೇಷನ್ ಸೆಷನ್ಸ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಹೆಂಗೆ ನಾವು ಪಾಸಿಟಿವ್ ಇರ್ಬೇಕು, ಬಿಕಾಸ್ ಹ್ಯೂಮನ್ ಮೈಂಡ್ ಹೆಂಗೆ ಅಂತ ಅಂದ್ರೆ ಇಟ್ ವಿಲ್ ಆಲ್ವೇಸ್ ಗ್ರಾಪ್ ದ ನೆಗೆಟಿವಿಟಿ. ಇವಾಗ ಯಾರೋ ಒಬ್ರು ನಾನ್ ಡ್ರಾಪ್ ಮಾಡ್ತೀನಿ ಬನ್ನಿ, ನಿಂತ್ಕೊಂಡ್ ಕಾಯ್ತಾ ಇರ್ತೀವಿ. ಡ್ರಾಪ್ ಮಾಡ್ತೀವಿ ಬನ್ನಿ ಅಂದ್ರೆ ನಾವು ಫಸ್ಟ್ ಇವ್ರ ಆಮೇಲೆ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ, ನನ್ಗೇನಾದ್ರೂ ಮಾಡ್ಬಿಟ್ರೆ, ಶುಡ್ ಐ ಗೋ, ಹಿಂಗೆ ನೆಗೆಟಿವ್ ಫಸ್ಟ್ ಯೋಚನೆ ಮಾಡಿ ದೆನ್ ವಿ ಗೆಟ್ ಇನ್ ಟು ದ ಪಾಸಿಟಿವಿಟಿ. ಸೊ ಇದನ್ನ ಹೆಂಗೆ ನಾವ್ ಈ ನೆಗೆಟಿವಿಟಿ ಲೈಫ್ ಅಲ್ಲಿ ಕಡಿಮೆ ಮಾಡ್ಕೊಳ್ಳೋದು, ಅಥವಾ ನಮ್ ಸುತ್ತಮುತ್ತ ಇರೋ ಎನರ್ಜಿನ ಹೆಂಗೆ ನಾವು ಚೆನ್ನಾಗಿ ಇಟ್ಕೊಳ್ಳೋದು. ಐ ಆಲ್ವೇಸ್ ಟೆಲ್ ದಿಸ್, ನೀವು ಮ್ಯಾಂಗೋ ಸೀಡ್ ನ ಪ್ಲಾಂಟ್ ಮಾಡಿದ್ರೆ ಆಬ್ವಿಯಸ್ಲಿ ಮ್ಯಾಂಗೋ ಟ್ರೀನೇ ಬೆಳೆಯುತ್ತೆ. ಆಪಲ್ ಸೀಡ್ ನ ಪ್ಲಾಂಟ್ ಮಾಡಿದ್ರೆ ಆಪಲ್ ಟ್ರೀ ಬೆಳೆಯುತ್ತೆ. ಸೊ ಹಂಗೆ ನಾವು ನಮ್ ತಲೆಯಲ್ಲಿ ನೆಗೆಟಿವಿಟಿ ನಾವು ಸೀಡ್ ಮಾಡ್ಬಿಟ್ಟು ನಮ್ ಲೈಫ್ ಪೂರ್ತಿ ಪಾಸಿಟಿವ್ ಇರ್ಬೇಕು ಅಂದ್ರೆ ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ಫಸ್ಟ್ ಕರೆಕ್ಷನ್ ಇಟ್ ಇಸ್ ಆಲ್ವೇಸ್ ವಿತ್ ಇನ್ ಅಸ್. ಸೊ ನಾನ್ ಹೆಂಗೆ ನನ್ ತಲೆಯಲ್ಲಿ ಫಸ್ಟ್ ಪಾಸಿಟಿವಿಟಿ ಸೀಡ್ ಮಾಡ್ಕೋಬೇಕು, ಆಬ್ವಿಯಸ್ಲಿ ಅವಾಗ ನನ್ ಸುತ್ತಮುತ್ತ ನನ್ ಸ್ಟೂಡೆಂಟ್ಸ್ ಹೇಳ್ತಾರೆ, ನಾನು ನಿಮ್ ಸೆಷನ್ ಜಾಯಿನ್ ಆಗಿ ಕೆಲವೊಂದು ಪ್ರಾಕ್ಟೀಸಸ್ ಮಾಡ್ತಾ 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 ಆಟೋಮ್ಯಾಟಿಕಲಿ ಮೈ ರಿಲೇಶನ್ಶಿಪ್ ವಿತ್ ಮೈ ಇನ್ ಲಾಸ್ ಆರ್ ಬೆಟರ್, ಅಥವಾ ನನ್ ರಿಲೇಶನ್ಶಿಪ್ ವಿತ್ ಮೈ ಹಸ್ಬೆಂಡ್ ಇಸ್ ಬೆಟರ್, ನನ್ ಜಾಬ್ ಅಲ್ಲಿ ಏನೋ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್, ಹಿಂಗ್ ಹೇಳ್ತಾ ಇರ್ತಾರೆ. ಬಿಕಾಸ್ ಫಸ್ಟ್ ಥಿಂಗ್ ನಾವ್ ನಮ್ಮಲ್ಲಿ ಕರೆಕ್ಷನ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕಲಿ ನಮ್ ಲೈಫ್ ಎಲ್ಲ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟೇಷನ್, ಕರೆಕ್ಟಿಂಗ್ ಅವರ್ ಸೆಲ್ಸ್. ನಮ್ ಎನರ್ಜಿ ನಾವ್ ಸರಿ ಮಾಡ್ಕೊಂಡಾಗ ಆಬ್ವಿಯಸ್ಲಿ ಇಟ್ ವಿಲ್ ಗೆಟ್ ಬೆಟರ್. ಐ ಥಿಂಕ್ ಸೋಷಿಯಲ್ ಮೀಡಿಯಾ ಬಂದಾಗಿಂತ ಅದಾಗೈತಲ್ಲ, ನಾವು ಬರೀ ಎಂಡ್ ಪ್ರಾಡಕ್ಟ್ ನೋಡ್ತೇವೆ. ಓಕೆ, ದೇ ಹ್ಯಾವ್ ಅ BMW ಕಾರ್, ಬಟ್ ವಿ ಡೋಂಟ್ ನೋ ವಾಟ್ ಪ್ರಾಸೆಸ್ ದೇ ವೆಂಟ್ ಥ್ರೂ ಟು ಬೈ ದಟ್ BMW ಕಾರ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀನೋ, ನಾವ್ ಬಹಳ ಸೋಷಿಯಲ್ ಮೀಡಿಯಾನಾಗ ಮುಳುಗೋಗ್ಬಿಟ್ಟೇವಿ. ನಮಗೇನ್ ಕಾಣಿಸೋದು ಬರೀ ಪ್ರಾಡಕ್ಟ್ಸ್ ಕಾಣಿಸ್ತಾವ, ಯಾರ್ ಜನ ಏನ್ ಬೈ ಮಾಡ್ತಾರ ಅಂತ ಕಾಣಿಸಲ್ಲ. ನಿಂದ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ನಾಗ ನೀನು ಕೋಚಿಂಗ್ ಕೊಡ್ತಿ, ಲೈಕ್ ನಾವ್ ಹೇಗ್ ಆ ಪಾಯಿಂಟ್ ಮಟ್ಟ ರೀಚ್ ಆಗ್ಬೇಕು, ವಾಟ್ ಆರ್ ಲೈಕ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಪರ್ಸನಾಲಿಟಿ ಕೋಚಿಂಗು ನೀ ಕೊಡ್ತೀಯ, ಹೌಸ್ ಇಟ್?
ಎಸ್ ಎಕ್ಸಾಕ್ಟ್ಲಿ. ಆಕ್ಚುಲಿ ಮ್ಯಾನಿಫೆಸ್ಟೇಷನ್ ನಾನು ಹೇಳ್ದಲ್ಲ, ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೇನೆ ಕರೆಕ್ಟಿಂಗ್ ಆರ್ ಸೆಲ್ಫ್. ನಾನು ವರ್ಡ್ ಇಟ್ಟಿದ್ದೀನಿ ಅಷ್ಟೇ, ಮ್ಯಾನಿಫೆಸ್ಟ್ ಯುವರ್ ಮ್ಯಾಜಿಕ್ ವಿತ್ ಅರ್ಪಿತಾ ಇಸ್ ಮೈ ಪ್ರೋಗ್ರಾಮ್ ನೇಮ್. ಬಟ್ ಅದ್ರ ಒಳಗ್ ಬಂದಾಗ ಇನಿಷಿಯಲಿ ಫಸ್ಟ್ 2 to 3 days, ಕಪಲ್ ಆಫ್ ಡೇಸ್ ನನ್ನ ಸ್ಟೂಡೆಂಟ್ಸ್ ಅನ್ಕೊಂತಾ ಇರ್ತಾರಂತೆ, ಯಾರು ನನ್ಗೆ ಬಾಯ್ ಬಿಟ್ಟು ಕೇಳಲ್ಲ. ಬಟ್ ಲಾಸ್ಟ್ ಡೇ, ಎಂಡ್ ಆಫ್ ದ ಡೇ ದೇಸೆ, ಫಸ್ಟ್ ಡೇ ನಾನು ಅವ್ರಿಗೆ ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಇಟ್ ಇಸ್ ಬೇಸಿಕಲಿ ವಾಟ್ ನಿಮ್ ಲೈಫ್ ಹೆಂಗ್ ಬೇಕು, ನಿಮ್ ಡಿಸೈರ್ಡ್ ಲೈಫ್ ಅದನ್ನ ತಗೊಳ್ಳೋದು ಅಂತ. But 14th day, last day, I will actually ask them, what did you learn from it? They'll be like, our perspective about manifestation would have completely changed. ಅಂದ್ರೆ ಸಿಚುಯೇಷನ್ ಸೇಮೇ ಇರುತ್ತೆ, ನಾವ್ ಹೆಂಗೆ ಸಿಚುಯೇಷನ್ಸ್ ನ ಹ್ಯಾಂಡಲ್ ಮಾಡ್ತೀನಿ. ಐ ಗಿವ್ ಯು ಒನ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ಬಾಯ್ ಫ್ರೆಂಡೇ ಅಂತ ಅನ್ಕೊಳ್ಳಿ. ಯು ಗೆಟ್ ಇರಿಟೇಟೆಡ್ ಫಾರ್ ಸಮ್ ರೀಸನ್. ನಿಮ್ ಬಾಯ್ ಫ್ರೆಂಡ್ಗೆ ಏನೋ ಮಾಡ್ತಾರೆ, ನಿಮ್ಗೆ ಇಷ್ಟ ಆಗಲ್ಲ. ಸೊ ಯು ಸ್ಟಾರ್ಟ್ ಕ್ರಿಬ್ಬಿಂಗ್, ಬೈತಾ ಇರ್ತೀರಾ ಅಥವಾ ಫ್ರಸ್ಟ್ರೇಟ್ ಆಗ್ತಾ ಇರ್ತೀರಾ. ಯು ಕ್ಯಾನ್ ಡೂ ದಿಸ್. ಅಥವಾ ಅದೇ ಸಿಚುಯೇಷನ್ ಅಲ್ಲಿ ಲುಕ್ ಅಟ್ ಹಿಮ್ ಫಾರ್ 1 second ಅಂಡ್ ಇಮ್ಯಾಜಿನ್, ಈ ಪರ್ಸನ್ ನಿಮ್ ಲೈಫ್ ಅಲ್ಲಿ ಇಲ್ಲ ಅಂದಿದ್ರೆ ವಾಟ್ ಆಲ್ ವುಡ್ ಯು ಹ್ಯಾವ್ ಮಿಸ್ಡ್. ಏನೇನಲ್ಲ, ಅವ್ರ ಕೇರ್ ಮಾಡೋದಿರ್ಬೋದು, ದ ವೇ ಹಿ ಟ್ರೀಟ್ಸ್ ಯು. ಸೊ ಇದೆಲ್ಲಾನು ನೀವು ಮಿಸ್ ಮಾಡ್ಕೊಂತಿದ್ರಿ ಅಲ್ವಾ. ದಟ್ ಪರ್ಸನ್ ಇಸ್ ಸೋ ಸ್ಪೆಷಲ್. ಕೆಲವೊಂದ್ಸತಿ ನಾವು ಒಂದು ಪೇಪರ್ ಅಲ್ಲಿ ಒಂದೇ ಒಂದು ಬ್ಲಾಕ್ ಡಾಟ್ ಇದ್ರೆ ಆ ಡಾಟ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಮ್ಯಾನಿಫೆಸ್ಟೇಷನ್ ನಾನ್ ಏನ್ ಹೇಳ್ಕೊಡ್ತೀನಿ ಇಸ್ ಬೇಸಿಕಲಿ ಲುಕ್ ಅಟ್ ದಟ್ ಸಿಚುಯೇಷನ್ಸ್ ಇನ್ ಅ ಡಿಫ್ರೆಂಟ್ ವೇ. ನೀವು ಅವ್ರಿಗೆ ಎಷ್ಟು ಗ್ರೇಟ್ಫುಲ್ ಆಗಿರ್ಬೋದು, ಅದನ್ನ ಆ ಸೆಕೆಂಡ್ ಯೋಚನೆ ಮಾಡ್ಬಿಟ್ಟಾಗ ನಿಮ್ಗೆ ಆಕ್ಚುಲಿ ಅವ್ರ ಮೇಲೆ ಕೋಪ ಎಲ್ಲ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ವಾಟ್ ಐ ಟೀಚ್ ದೆಮ್ ಬೇಸಿಕಲಿ. ನಮ್ನ ನಾವ್ ಹೆಂಗೆ ಕರೆಕ್ಟ್ ಮಾಡ್ಕೊಳ್ಬೇಕು ಅಂಡ್ ಸಿಚುಯೇಷನ್ಸ್ ವಿಲ್ ಗೆಟ್ ಬೆಟರ್ ಅಂತ. ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೂ ಅದರಲ್ಲಿ ಇರುತ್ತೆ. ನೈಸ್. ಸೊ ನಿಮ್ ಲವ್ ಸ್ಟೋರಿ ಬಗ್ಗೆ ಐ ವಾಂಟ್ ಟು ನೋ. ಲೈಕ್ ಇಟ್ಸ್ 14 years, ನಾಟ್ ಅ ಸ್ಮಾಲ್ ಥಿಂಗ್. ಸೊ ನಿಮ್ದು ಹೆಂಗ್ ಸ್ಟಾರ್ಟ್ ಆದ್? ಲೈಕ್ ಚೈಲ್ಡ್ಹುಡ್, ಐ ಥಿಂಕ್ ನೀವ್ ಎಷ್ಟು ಏಜ್ ಇದ್ರಿ ಅವಾಗ? ಐ ವಾಸ್ 13. 13 ವರ್ಷ. 13. 8th standard or 9th standard? 8th standard. 8th standard. So Beginning how of did 8th it standard. start? I'm just curious to know. Because ನೋಡೋರ್ 8th standard ಇಂದ ಸ್ಟಾರ್ಟ್ ಮಾಡಿ ಲೈಕ್ ಇಲ್ಲಿ ಮಟ್ಟ ತಗೊಂಡ್ ಬರೋದು ಈಸಿ ಅಲ್ಲ. ಬಿಕಾಸ್ ಆಸ್ ಎ ಹ್ಯೂಮನ್ ಬೀಯಿಂಗ್ ನಾವು ತುಂಬಾ ಚೇಂಜ್ ಆಗ್ತೇವೆ. ಟೀನೇಜ್ ನಾಗ ಬೇರೆ ಇರ್ತೇವಿ, ಆಮೇಲೆ 20s, early 20s ನಾಗ ಬೇರೆ ಇರ್ತೇವಿ, ಆಮೇಲೆ 125 ಹಿಟ್ ಆದ ಕೂಡ ವಿಮೆನ್ ಚೇಂಜ್ ಅಂಡ್ ಆಲ್ಸೋ ಮೆನ್ ಅವ್ರು ಗ್ರೋ ಆಗೋದ್ ಸ್ಪೀಡ್ ಬೇರೆ ಇರ್ತೈತಿ, ವಿಮೆನ್ ಗ್ರೋ ಆಗೋ ಸ್ಪೀಡ್ ಬೇರೆ ಆಗ್ತೈತಿ. ವಿಮೆನ್ ಮೆಚೂರ್ ವೆರಿ early. ಸೊ ಹೇಗೆಲ್ಲ ನೀವು ನೋಡ್ಕೊಂಡ್ ಬಂದ್ರಿ? ಹೌ ಡಿಡ್ ಇಟ್ ಸ್ಟಾರ್ಟ್? Okay, so coming to my childhood, I've heard about you. Nim childhood, you were very naughty, you were very outgoing antella nan kelidin nim podcast alli. Nan total opposite. Because probably situations made me be like that. And nange label agogittu. I have an elder sister who is a tomboy. So she used to come home late, parties ಹೋಗೋದು, ಮಜಾ ಮಾಡೋದು, ಹಿಂಗೆ. ನನಗೆ ಹೆಂಗೆ ಅಂದ್ರೆ 6 o'clock 7 o'clock ಐ ಹ್ಯಾವ್ ಟು ಬಿ ಇನ್ಸೈಡ್ ದಿ ಹೌಸ್. ಸೊ ಅವಳನ್ನ ಹುಡುಗನ್ ತರ ಬೆಳ್ಸಿದ್ರು, ನನ್ನ ಟಿಪಿಕಲ್ ಹೆಣ್ಮಗು ತರ ಬೆಳ್ಸಕ್ ಶುರು ಮಾಡಿದ್ರು. ಅಂಡ್ ಮನೆಯಲ್ಲಿ ಆಸ್ ಐ ಗ್ರೂ ಅಪ್ ಸಿಚುಯೇಷನ್ಸ್ ವರ್ ನಾಟ್ ಗುಡ್. Especially to be very honest, the family situations, not financially in terms of finances anta helalla, but in terms of relationships, it was not good. So ನಾನು ಅದನ್ನ ನೋಡ್ತಾ ಬೆಳ್ದೆ. ಸೊ ನನಗೆ ಯಾವಾಗ್ಲೂ ಐ ವಾಸ್ ದ ಸೈಲೆಂಟ್ ಗರ್ಲ್. ಬಿಕಾಸ್ ನಾನ್ ಏನಾದ್ರೂ ಮಾತಾಡಿದ್ರೆ, ಆಲ್ರೆಡಿ ಮನೇಲಿ ಎಷ್ಟು ಸಿಚುಯೇಷನ್ಸ್ ಆಗ್ತಾ ಇದೆ, ನಾನ್ ಏನಾದ್ರೂ ಮಾತಾಡ್ದೆ ಅಂಡ್ ಅದು ಇನ್ನೊಂದ್ ಏನೋ ಸಿಚುಯೇಷನ್ ಆದ್ರೆ ಬೇಡ, ನಾನ್ ಸೈಲೆಂಟ್ ಆಗಿರೋಣ. ಅಂಡ್ ಜನ ಹೇಳಕ್ ಶುರು ಮಾಡಿದ್ರು, ಅರ್ಪಿತಾ ಅಂದ್ರೆ ನನ್ಗೆ ನಮ್ಮ ಮನೇಲಿ ಕರಿತಾ ಇದ್ದಿದ್ದೆ ಮೂಗಿ ಅಂತ. ಮೂಗಿ ಇನ್ ಸೆನ್ಸ್ ನಾನ್ ಮಾತಾಡಲ್ಲ, ಯಾವಾಗ್ಲೂ ಲಿಪ್ ಕ್ಲೋಸ್, ಏನೇ ಇದ್ರು. ನೌ ಯು ಟಾಕ್ ಸೋ ಅಮೇಜಿಂಗ್. ನಿಮ್ದು ವರ್ಡ್ಸ್ ಹೇಳೋದ್ ರೀತಿ ಆಗ್ಲಿ, ನೀವ್ ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗ್ಲಿ, ಇಟ್ಸ್ ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನ್ ಹಂಗಿದ್ದು, ನಾನು ಯಾವತ್ತು ಸ್ಕೂಲಲ್ಲೂ ಅಷ್ಟೇ, ನಾನು ಎಂತ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಐ ಯೂಸ್ ಟು ಬಿ ಅಲೋನ್ ಅಂಡ್ ನಮ್ ಫ್ರೆಂಡ್ಸು ತುಂಬಾ ಕಡಿಮೆ. ಬಿಕಾಸ್ ಐ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್. ನಮ್ಮ ಮನೆ ಸಿಚುಯೇಷನ್ ಸರಿ ಇಲ್ದಿದ್ರಿಂದ ಫ್ರೆಂಡ್ಸ್ ನಮ್ಮ ಮನೆಗ್ ಬಂದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಡತ್ತೋ ಅಥವಾ ಹೆಂಗೆ ನಾನ್ ಮ್ಯಾನೇಜ್ ಮಾಡ್ಬೇಕು, ಹಿಂಗೆಲ್ಲ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಐ ಯೂಸ್ ಟು ಆಲ್ವೇಸ್ ಬಿ ಅಲೋನ್. ಸೊ ಹಿಂಗೆ ಬೆಳೀತಾ ಅಭ್ಯಾಸ ಆಗೋಗಿತ್ತು. ಅಂಡ್ ಯಾವಾಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಐ ಮೆಟ್ ದಿಸ್ ಪರ್ಸನ್. ಅಲ್ಲಿವರೆಗೂ ಲವ್ ಅಥವಾ ಬಾಯ್ ಫ್ರೆಂಡ್ ಈ ತರ ಏನೂ ಇರ್ಲಿಲ್ಲ. ಇಟ್ ವಾಸ್ ಜಸ್ಟ್ ದಟ್ ಲವಿ ಡವಿ ಫ್ರೆಂಡ್ಸ್ ರೇಟ್ಸ್ ಅವರು, ನೋಡು ಈ ಪೇರ್ ಚೆನ್ನಾಗಿದೆ, ಈ ಹುಡುಗ ಚೆನ್ನಾಗಿದ್ದಾನೆ, ಹಿಂಗೆಲ್ಲ ಇರ್ತಿತ್ತು. ಬಿಟ್ರೆ ಕಾನ್ಸ್ಟೆಂಟ್ಲಿ ಟಾಕಿಂಗ್ ಟು ಸಮ್ವನ್ ಓವರ್ ಅ ಕಾಲ್, ಇದು ಯಾವ್ದು ನನ್ನ ಹತ್ರ ಇರ್ತಿರ್ಲಿಲ್ಲ. ನನ್ನ ಹತ್ರ ಫೋನ್ ಇತ್ತು. 7th ಸ್ಟ್ಯಾಂಡರ್ಡ್ ಅಲ್ಲೇ ನಂಗೆ ಫೋನ್ ಕೊಡ್ಸಿದ್ರು. ಬಿಕಾಸ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ ವೀಕೆಂಡ್ಸ್. ಸೊ ಒಬ್ಳೆ ಹೋಗಿ ಒಬ್ಳೆ ಬರ್ತೀನಲ್ವಾ, ಅಟ್ ಲೀಸ್ಟ್ ನಂಗೆ ಮಿಸ್ ಕಾಲ್ ಕೊಡಕ್ಕಾದ್ರೂ ಒಂದ್ ಫೋನ್ ಇರ್ಲಿ ಸೇಫ್ಟಿಗೆ ಅಂತ ಫೋನ್ ಕೊಡ್ಸಿದ್ರು. ಸೊ 8th ಸ್ಟ್ಯಾಂಡರ್ಡ್ ಅಲ್ಲಿ ಯಾವಾಗ ದಿಸ್ ಗೈ, ನಾನು ಆಕ್ಚುಲಿ ನಂದು ರೀಸೆಂಟ್ ಯೂಟ್ಯೂಬ್ ವಿಡಿಯೋ ಹೇಳಿದೀನಿ ಹೌ ವಿ ಎಕ್ಸ್ಚೇಂಜ್ ನಂಬರ್ಸ್ ಅಂತ. ಸೊ ಎವ್ರಿ ಡೇ ಅವ್ನ್ ಕಾಲ್ ಮಾಡಿ ಮಾತಾಡುವಾಗ ಆಕ್ಚುಲಿ ಐ ಫೌಂಡ್ ದಟ್ ಲವ್. ಬಿಕಾಸ್ ಇವಾಗ ಅಪ್ಪ ಅಮ್ಮ ದೇವರ್ ಇನ್ ದೇರ್ ಓನ್ ಸಿಚುಯೇಷನ್ಸ್.
ಸೊ ಇರುವಾಗ ನನ್ ಮೇಲೆ ಟೈಮ್ ಆಗ್ತಾ ಇರ್ಲಿಲ್ಲ. ಇವಾಗ ನಮ್ಗೆ ಇದಿರುತ್ತೆ ಅಲ್ಲ, ಸ್ಕೂಲಿಂದ ಬಂದಿದ ತಕ್ಷಣ ವಿ ವಾಂಟ್ ದಟ್ ಗೋ ಟು ಪರ್ಸನ್. ನಮ್ಗೆ ಏನಾಗ್ತಿದೆ ಸ್ಕೂಲಲ್ಲಿ, ಏನಾಗ್ತಿದೆ ಅಥವಾ ನನ್ನ ಒಳಗಡೆ ಪರ್ಸನಲಿ ನನ್ನ ಮೈಂಡ್ ಅಲ್ಲಿ ಏನಾಗ್ತಿದೆ ಇದನ್ನ ಶೇರ್ ಮಾಡ್ಕೊಳಕ್ಕೆ ಐ ಡೆಂಟ್ ಹ್ಯಾವ್ ಎನಿ ಒನ್ ಆಸ್ ಅ ಕಿಡ್. ಸೊ ನನ್ಗೆ ಏನೇನ್ ಇರ್ತಿತ್ತು ಎಲ್ಲಾ ಕ್ವೆಶ್ಚನ್ ಮಾರ್ಕ್ ನನ್ನ ತಲೆಲೇ ಇರ್ತಿತ್ತು, ಇದು ಕರೆಕ್ಟೋ ಇಲ್ವೋ. ಸೊ ನಾನು ಏನೋ ಮಾತಾಡಕ್ ಹೋಗ್ತಿರ್ಲಿಲ್ಲ. ಐ ಯೂಸ್ ಟು ಬಿ ವೆರಿ ರಿಸರ್ವ್ಡ್. ಬಟ್ ಯಾವಾಗ ಐ ಫೌಂಡ್ ದಿಸ್ ಪರ್ಸನ್, ನಾನ್ ಮಾತಾಡಕ್ ಶುರು ಮಾಡಿದೆ ವಿತ್ ಹಿಮ್. ಅಂಡ್ ಹಿ ವಾಸ್ ಸೋ ಡೌನ್ ಟು ಅರ್ತ್ ಅಂತ ಅಂದ್ರೆ ನಾನು ಮಾತಾಡೋದೆಲ್ಲ ಕೇಳಿಸ್ಕೊಂತಿದ್ದ. ಇನಿಷಿಯಲಿ ಫಸ್ಟ್ 1 year ಆಲ್ಮೋಸ್ಟ್ ವಿ ವರ್ ಜಸ್ಟ್ ಫ್ರೆಂಡ್ಸ್, ಚೆನ್ನಾಗಿ ಮಾತಾಡ್ತಿದ್ದೆ. ಅಲ್ಲಿಂದ ಆಕ್ಚುಲಿ ನಾನು ಮಾತಾಡೋದ್ ಕಲಿಯೋದ್ ಶುರು ಮಾಡಿದ್ದು ಬಿಕಾಸ್ ಆಫ್ ಹಿಮ್. ಅಂಡ್ ಓವರ್ ದ ಡೇಸ್ ಹೆಂಗ್ ಆಗೋಯ್ತು ಅಂತ ಅಂದ್ರೆ, ಆಸ್ ಸೂನ್ ಆಸ್ ಐ ಕಮ್ ಫ್ರಮ್ ಸ್ಕೂಲ್, ಬಿಕಾಸ್ ನಂದು 8th standard ಮುಗಿತಿದ್ದಂಗೆ ಹಿ ಲೆಫ್ಟ್ ಸ್ಕೂಲ್, ಅವ್ನ್ ಕಾಲೇಜ್ ಹೋದ. ವಿ ವರ್ 2 years ಅಪಾರ್ಟ್. ಸೊ ಅವ್ನ್ ಕಾಲೇಜ್ ಶಿಫ್ಟ್ ಆದ. ಸೊ ಸ್ಕೂಲಲ್ಲಿ ಎನಿವೇಸ್ ಕಾಣಿಸ್ತಾ ಇರ್ಲಿಲ್ಲ. ಸ್ಕೂಲ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ದ ಫಸ್ಟ್ ಥಿಂಗ್ ಐ ಯೂಸ್ ಟು ಡೂ ಇಸ್ ಕಾಲ್ ಹಿಮ್, ಅಥವಾ ಹಿ ಯೂಸ್ ಟು ಕಾಲ್ ಮೀ. ಹಿಂಗೆ ಇರ್ತಾ ಇತ್ತು. ಅಂಡ್ 9th standard ಬಂದಾಗ ಐ ಸ್ಟಾರ್ಟೆಡ್ ಶೇರಿಂಗ್ ನಮ್ಮ ಮನೇಲಿ ಏನೇನ್ ಆಗ್ತಿದೆ, ಬಿಕಾಸ್ ಹಿ ಕುಡ್ ನೋಟಿಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರ್ಬೋದು ಅಥವಾ ನಂದು ವಾಯ್ಸ್ ವೇರಿಯೇಷನ್ಸ್ ಅಲ್ಲಿ ಇರ್ಬೋದು. ಹಿ ಕುಡ್ ನೋಟಿಸ್. ಅಂಡ್ ಐ ವುಡ್ ಆಲ್ವೇಸ್ ಸೇ ಥ್ಯಾಂಕ್ಸ್ ಟು ಅಬೀಸ್ ಮಾಮ್. ಅಬಿ ಅವ್ರ ಮಮ್ಮಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ನಾನು ಯಾವಾಗ್ಲೂ ಹೇಳ್ತೀನಿ, ಹುಡುಗರ್ದು ಪರ್ಸನಾಲಿಟಿ ಏನಿರುತ್ತೋ ಇಟ್ ಡಿಪೆಂಡ್ಸ್ ಆನ್ ಹಿಸ್ ಮದರ್ಸ್ ಟೀಚಿಂಗ್ಸ್. ಅಂಡ್ ಅಬಿ ಅವ್ರ ಮಮ್ಮಿ ಯಾವಾಗ್ಲೂ, ವೆದರ್ ಇಟ್ ಇಸ್ ಅಬಿ ಆರ್ ಇಸ್ ಬ್ರದರ್, ಅವ್ರಿಬ್ರು ಅಷ್ಟೇ ಹೆಣ್ಮಕ್ಳನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ದಟ್ ಇಸ್ ದ ಫಸ್ಟ್ ರೀಸನ್ ವೈ ಐ ಫೆಲ್ ಫಾರ್ ಹಿಮ್ ಬೇಸಿಕಲಿ. ಸೊ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದ. ನಾನು ಏನ್ ಹೇಳಿದ್ರು ಹಿ ಯೂಸ್ ಟು ಲಿಸನ್ ಇನ್ ಅ ವೆರಿ ಕಾಮ್ ಅಂಡ್ ಕಂಪೋಸ್ಡ್ ವೇ. ಅಂಡ್ ದೆನ್ ನನ್ನ ಫ್ಯಾಮಿಲಿ ಸಿಚುಯೇಷನ್ಸ್ ಎಲ್ಲ ಅವ್ನಿಗೆ ಹೇಳ್ಕೊಳ್ತಾ ಹೋದೆ. ನನ್ನ ತಲೆಯಲ್ಲಿ ಏನೇನಿದೆ ಎಲ್ಲ ಹೇಳ್ಕೊಳ್ತಾ ಹೋದೆ. ದಟ್ ಇಸ್ ವೆನ್ ವಿ ಕನೆಕ್ಟೆಡ್. ಸೊ ಹಿಂಗೆ ನಮ್ದು ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಯ್ತು. ಬಟ್ ಹಿ ವಾಸ್ ಆಸ್ ಅ ಪರ್ಸನ್ ಹಿ ವಾಸ್ ವೆರಿ ಪೊಸೆಸಿವ್. ಸೊ ನಾನು ಹೇಳಿದ್ದೆ, ಈ ಫಸ್ಟ್ 4 years ನಮ್ದು ಫ್ರೆಂಡ್ಶಿಪ್ ಅಲ್ಲಿ 9 times ನಾವು ಕಮಿಟ್ ಆಗಿ ಬ್ರೇಕಪ್ ಆಗ್ತಿದೆ. ಅಂದ್ರೆ ಇವತ್ ಬೆಳಗ್ಗೆ ಕಮಿಟ್ ಆಗೋದು, ಈವ್ನಿಂಗ್ ಬ್ರೇಕಪ್. ನನ್ಗೆ ಯಾಕ ಭಯ ಅಂದ್ರೆ, ಆಸ್ ಸೂನ್ ಆಸ್ ಐ ಗೆಟ್ ಕಮಿಟೆಡ್ ಟು ಹಿಮ್ ಹಿ ಯೂಸ್ ಟು ಬಿಕಮ್ ಸೋ ಪೊಸೆಸಿವ್. ನೀನ್ ಯಾರ ಹತ್ರನೂ ಮಾತಾಡ್ಬಾರ್ದು, ಯು ಆರ್ ಮೈನ್, ನೀನ್ ಸ್ಲೀವ್ಲೆಸ್ ಹಾಕೊಳ್ಬಾರ್ದು, ನೀನ್ ಬರೀ ಬಿಸಿ ಇದ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೆ, ಹಿಂಗೆಲ್ಲ ಆಗತ್ ಸ್ಟಾರ್ಟ್ ಆಯ್ತು. ವಿಚ್ ಐ ವಾಸ್ ಸ್ಕೇರ್ಡ್, ಬಿಕಾಸ್ ಮನೇಲಿ ನಾನು ಅದೇ ಸಿಚುಯೇಷನ್ ನೋಡ್ತಾ ಬೆಳೆದಿದ್ದೀನಿ. ನಾನ್ ಮತ್ತೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಸೇಮ್ ಟ್ರ್ಯಾಪ್. ಸೊ ಹಿಂಗಾಗಿ ಐ ಯೂಸ್ ಟು ಗೆಟ್ ಸ್ಕೇರ್ಡ್. ಮತ್ತೆ ನಾನು ಹಿಂದೆ ಹೋಗ್ಬಿಡ್ತಾ ಇದ್ದೆ. ಅಂಡ್ ಆ 4 years ಅಲ್ಲಿ ಅವನ್ ಫ್ರೆಂಡ್ಸ್ ಇರ್ಬೋದು, ನನ್ ಫ್ರೆಂಡ್ಸ್ ಸ್ಕೂಲಲ್ಲಿ ಎಲ್ಲಾನು ಐ ಹ್ಯಾಡ್ ಅ ಬ್ಯಾಡ್ ನೇಮ್. ಐ ಸ್ಟಾರ್ಟೆಡ್ ಗೆಟಿಂಗ್ ಅ ಬ್ಯಾಡ್ ನೇಮ್. ಇವಳು ಆಟ ಆಡ್ತಾ ಇದ್ದಾಳೆ ಹುಡುಗನ್ ಜೊತೆ, ಹಿಂಗೆಲ್ಲ ಆಗದ್ ಶುರು ಆಯ್ತು. ಬಟ್ ಐ ವಾಸ್ ಟೋಟಲಿ ಫೈನ್ ವಿತ್ ಇಟ್, ಬಿಕಾಸ್ ನನ್ಗೆ ಭಯ, ನಾನ್ ಮತ್ತೆ ಎಲ್ಲಿ ಅದೇ ಟ್ರ್ಯಾಪ್ ಬಿದ್ಬಿಡ್ತೀನಿ ಅನ್ನೋ ಭಯ. ಬಟ್ ಓವರ್ ದ ಡೇಸ್ ಯಾವಾಗ ಆಕ್ಚುಲಿ ಅಬಿ ಗಾಟ್ ಸೀರಿಯಸ್ ಅಂತ ಅಂದ್ರೆ, ಒಂದಿನ ಹಿ ಪ್ರಾಮಿಸ್ಡ್ ಮೀ ಸೇಯಿಂಗ್, ನೋ ಮ್ಯಾಟರ್ ವಾಟ್ ಐ ವಿಲ್ ಬಿ ದೇರ್ ಫಾರ್ ಯು. ನಾನ್ ನಿನಗೆ ಆತರ ಎಲ್ಲ ನೋಡ್ಕೊಳಲ್ಲ, ಐ ವಿಲ್ ಗಿವ್ ಮೈ 100% ಅಂತ. ಸೊ ಅದಾಗಿ ಕಮಿಟ್ ಆದ್ಮೇಲೂ 2013 ವಿ ಗಾಟ್ ಇನ್ ಟು ಅ ಸೀರಿಯಸ್ ರಿಲೇಶನ್ಶಿಪ್ until 2017, that is when my mom passed away. So ಆ 4 years it was like a roller coaster ನಮ್ಗೆ. ನಾವಿಬ್ರು ಇಂಜಿನಿಯರಿಂಗ್ ಅಲ್ಲಿ ಇದ್ರಿ, ವಿ ಗಾಟ್ ಇನ್ ಟು ದ ಸೇಮ್ ಕಾಲೇಜ್. ಸೊ ಎಲ್ಲ ಚೆನ್ನಾಗಿ ನಮಗ್ ಗೊತ್ತು ಕಾಲೇಜ್ ಟೈಮ್ ಅಲ್ಲಿ ಹೆಂಗಿರುತ್ತೆ ಲವ್ ಸ್ಟೋರಿ. ಇಟ್ ವಾಸ್ ಅ ರೋಲರ್ ಕೋಸ್ಟರ್. ಹಂಗೇ ನಡೀತಾ ಇತ್ತು, ಜಗಳ ಆಡ್ತಾ ಇದ್ವಿ, ಅಗೇನ್ ಯೂಸ್ ಟು ಗೆಟ್ ಬ್ಯಾಕ್, ಇದೆಲ್ಲ ನಡೀತಾ ಇತ್ತು. ಬಟ್ ಐ ಸ್ಟಕ್ ವಿತ್ ಹಿಮ್ ಏನೇ ಆದ್ರೂ, ಬಿಕಾಸ್ ಅವನ್ದು ಫ್ರೆಂಡ್ಸ್ ಗ್ಯಾಂಗ್ ಹೆಂಗಿತ್ತು ಅಂತ ಅಂದ್ರೆ, ಕಂಪ್ಲೀಟ್ ಏನಂತಾರೆ, ಟಿಪಿಕಲ್ ಒಂದು ಪೊರ್ಕಿ ಗ್ಯಾಂಗ್. ಸೊ ಹಿ ಯೂಸ್ ಟು ಲೈಕ್ ಕಾಲೇಜ್ ಮುಗ್ದಿದ ತಕ್ಷಣ ಹೋಗ್ ಒಂದ್ ಕಡೆ ಕುತ್ಕೊಳ್ಳೋದು, ಸಿಗರೇಟ್ ಸೇದೋದು, ಈ ತರ ಫುಲ್ ಪಾರ್ಟಿಂಗ್ ಹಿಂಗಿದ್ದು. ಬಟ್ ನಾನ್ ಯಾಕೆ ಅಕ್ಸೆಪ್ಟ್ ಮಾಡಿದ್ದೆ ಅಂದ್ರೆ, ದಟ್ ಒನ್ ಟ್ರಸ್ಟ್ ದಟ್ ಹಿ ಗೇವ್. ಅಂಡ್ ಅವ್ನ್ ಏನೇ ಮಾಡಿದ್ರು ನನ್ಗೋಸ್ಕರ ಮಾಡ್ತಾ ಇದ್ದ. ಸೊ ನಾನ್ ಏನೇ ಹೇಳಿದ್ರು ಹಿ ಯೂಸ್ ಟು ಲಿಸನ್ ಟು ಮೀ. ಸೊ ಐ ಥಾಟ್, ಓಕೆ, ಸಮ್ವೇರ್ ನಾನು ಅವನ್ನ ಚೇಂಜ್ ಮಾಡ್ಬೋದು. ಅದೊಂದ್ ಗಟ್ ಫೀಲಿಂಗ್ ಇರುತ್ತೆ ಅಲ್ವಾ, ನೋ ದಿಸ್ ಇಸ್ ಮೈ ಪರ್ಸನ್, ನನ್ ಹೆಂಗೋ ಮಾಡಿ ಚೇಂಜ್ ಆಗ್ತಾನೆ, ಹಿಲ್ ಗೆಟ್ ಬೆಟರ್ ಅಂತ. ಸೊ ಯಾವಾಗ 2017 August 1st ಮೈ ಮಾಮ್ ಎಕ್ಸ್ಪೈರ್ಡ್. ಆಕ್ಚುಲಿ ನನ್ ಬರ್ಡೇ ಇತ್ತು ಅವತ್ತಿನ ದಿನ. ಅಬಿ ಮನೇಲೆ ವಿ ವರ್ ಸೆಲೆಬ್ರೇಟಿಂಗ್ ಮೈ ಬರ್ಡೇ, ಲೈಕ್ ಪ್ರೀವಿಯಸ್ ಡೇ ವಾಸ್ ಮೈ ಬರ್ಡೇ. ಸೊ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅವತ್ತೇನೋ ನನ್ಗೆ, ನಮ್ಮ ಅಕ್ಕಗೆ, ಅಬಿಗೆ, ವಿ ವರ್ ನಾಟ್ ಇನ್ ದಟ್ ಪಾರ್ಟಿ ಮೂಡ್. ಸರಿ ಅಂತ ವಿ ವೆಂಟ್ ಬ್ಯಾಕ್ ಹೋಮ್ ಇನ್ ದ ಈವ್ನಿಂಗ್ ಅಂಡ್ ವಿ ಗಾಟ್ ಟು ನೋ ದಟ್ ಮೈ ಮಾಮ್ ಇಸ್ ನೋ ಮೋರ್. ಸೊ ಅವತ್ತಿನ ದಿನ ಅಬಿ ವಾಸ್ ಲೈಕ್ ಟೋಟಲಿ ಸ್ಲಾಶ್ಡ್ ಪೂರ್ತಿ. ಹಿ ಇಸ್ ಲೈಕ್, ಅವನ್ನ ಹಿಡಿಯಕ್ಕೂ ಆಗ್ತಾ ಇರ್ಲಿಲ್ಲ. ಬಟ್ ಟಿಲ್ ದೆನ್ ಅಪ್ಪಂಗ್ ಗೊತ್ತಿರ್ಲಿಲ್ಲ ಅಬೌಟ್ ಅಬಿ.
ಸೊ ಬಟ್ ಮೈ ಮಾಮ್ ನ್ಯೂ. ನನ್ನ ಮಮ್ಮಿಗೆ ಹೇಳಿದ್ದೆ, ಸಿನ್ಸ್ ನಾವಿಬ್ರು ಫ್ರೆಂಡ್ಸ್ ಇರುವಾಗಿಂದನೂ ಅಮ್ಮಂಗೆ ಗೊತ್ತಿತ್ತು ಅಬೌಟ್ ಅಭಿ. ಅಂಡ್ ನಾನು ಯಾವಾಗ ಅಕ್ಸೆಪ್ಟ್ ಮಾಡಿದೆ ಅವಾಗ್ಲೂ ನಾನು ಅಮ್ಮಂಗೆ ಹೇಳಿದ್ದೆ, ನಾನು ಈ ತರ ಐ ಅಕ್ಸೆಪ್ಟೆಡ್ ಅಭಿ. ಅಮ್ಮ ವಾಸ್ ಲೈಕ್, ನಿನ್ ಲೈಫ್ ನಿನ್ ಇಷ್ಟ, ನೀನ್ ಏನಾದ್ರೂ ಮಾಡ್ಕೋ. ಅಂಡ್ ಅಮ್ಮ ನೋಡ್ತಿದ್ರು, ನಾವ್ ಜಗಳ ಆಡ್ದಾಗ ಮನೇಲಿ ಬೇರೆ ತರ ಅಳ್ತಾ ಇರ್ತೀನಿ, ಇದೆಲ್ಲ ಆಗುತ್ತೆ ಅಲ್ವಾ. ಶಿ ವಾಸ್ ಲೈಕ್, ನಿನ್ ಲೈಫ್ ನನ್ ತರ ಮಾಡ್ಕೊಂಡ್ಬೇಡ. ಶಿ ಯೂಸ್ ಟು ಆಲ್ವೇಸ್ ಸೇ ಲೈಕ್ ದಿಸ್. ಐ ವಾಸ್ ಲೈಕ್, ಏನ್ ಆಗ್ತಾ ಇದೆ ಎತ್ತ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಸಮ್ವೇರ್ ಬ್ಯಾಕ್ ಇನ್ ಮೈ ಹಾರ್ಟ್ ಐ ಫೆಲ್ಟ್, ಇಲ್ಲ, ದಿಸ್ ವಿಲ್ ವರ್ಕ್ ಔಟ್ ಫಾರ್ ಮಿ. ಬಟ್ ಯಾವಾಗ ಐ ಲಾಸ್ಟ್ ಮೈ ಮಾಮ್, ಆಕ್ಚುಲಿ ಅಬೀಸ್ ಗ್ರಾನಿ ಒಂದಿನ ಕರೆದ್ಬಿಟ್ಟು ಹೇಳಿದ್ರಂತೆ, ಹಿ ವಾಸ್ ಟೋಟಲಿ ಲಾಸ್ಟ್. ಸೊ ಕರೆದ್ಬಿಟ್ಟು ಹೇಳಿದ್ರಂತೆ, ಆ ಹುಡುಗಿ ನಿನಗೋಸ್ಕರ ಅಂತ ಇದ್ದಾಳೆ, ಇವಾಗ ಅಮ್ಮ ಇಲ್ಲ, ನೀನು ಹಿಂಗಾಗ್ಬಿಟ್ರೆ ವೇರ್ ವಿಲ್ ದಟ್ ಗರ್ಲ್ ಗೋ, ವಾಟ್ ವಿಲ್ ಶಿ ಡೂ ಇನ್ ಲೈಫ್. ಅದ್ ಒಂದ್ ವರ್ಡ್ ಟಿಲ್ ಡೇಟ್ ಹಿ ವಿಲ್ ನಾಟ್ ಬೂಸ್. ತುಂಬಾ ರೇರ್, ನಾನ್ ಫೋರ್ಸ್ ಮಾಡಿದ್ರೆ ಮಾತ್ರ, ಅದರ್ವೈಸ್ ಓನ್ಲಿ ವೆನ್ ವಿ ಗೋ ಔಟ್ ಒಕೇಶನಲಿ ಬಿಟ್ರೆ he has completely changed. ಇವಾಗ ಹೆಂಗಿದೆ ಅಂದ್ರೆ, ಫ್ರಮ್ -100 to +100, ಕಂಪ್ಲೀಟ್ಲಿ ಅ ಚೇಂಜ್ಡ್ ಪರ್ಸನ್. ಇವಾಗ ನನ್ಗೆ, ನಾನು ಅಂದ್ರೆ ಅಬೀಸ್ ಮಾಮ್, ನಮ್ಮ ಆಂಟಿ ಎಲ್ಲ, ವಿ ಕೀಪ್ ಟಾಕಿಂಗ್, ಇಸ್ ದಿಸ್ ರಿಯಲಿ ಅಬಿ? he is a total responsible guy. ಅಲ್ಲಿಂದ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್. he started looking after me. ಸೊ ಅದಕ್ಕೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ನಂಗೆ ಇವತ್ವರೆಗೂ ಇಟ್ಸ್ ಬೀನ್ 6.5 years since I have lost my mom. ಯಾವತ್ಗೂ ನಂಗೆ ಅಮ್ಮ ಇಲ್ಲ ಅನ್ನೋ ಫೀಲಿಂಗೇ ಕೊಟ್ಟಿಲ್ಲ. even till now, the way he cares for me, ಪ್ರತಿ ಒಂದನು, it's like I have my mom beside me. So I have a piece of my mother's heart and soul in Abhi ಅಂತಾನೆ ಅನ್ಸುತ್ತೆ. So that's how things changed. And of course, ಇಷ್ಟು ದೂರ ಬರಕ್ಕೆ it's trust that matters. ಕೆಲವೊಂದ್ಸತಿ ನೀವ್ ಹೇಳ್ದಂಗೆ, ಆಸ್ ವಿ ಗ್ರೋ, ಹುಡುಗರ್ದು ಗ್ರೋಯಿಂಗ್ ರೇಟ್ ಅಂಡ್ ಹುಡುಗಿರ್ದು ಮೆಚ್ಯೂರಿಟಿ ರೇಟ್ ವಿಲ್ ಬಿ ಡಿಫ್ರೆಂಟ್. ಆ ಟೈಮಲ್ಲಿ ನಾವ್ ಒಂಚೂರು ಪೇಷನ್ಸ್ ಇಂದ ಇದ್ದು, ವಿಲ್ ಹ್ಯಾವ್ ಟು ನೋ ವಾಟ್ಸ್ ರೈಟ್ ಅಂಡ್ ವಾಟ್ಸ್ ರಾಂಗ್. ಸೊ ಆ ಟೈಮಲ್ಲಿ ಹುಡುಗರು ಆಬ್ವಿಯಸ್ಲಿ ಹಿಂಗೆ ಆಡ್ತಾ ಇರ್ತಾರೆ. ಬಟ್ ಓವರ್ ದ ಡೇಸ್ ಅವ್ರ ಕೆಲ್ಸಕ್ಕೆ ಜಾಯ್ನ್ ಆದಾಗ, ಅವ್ರದ್ದು ಎಜುಕೇಶನ್ ಮುಗಿಯುವಾಗ, ದೇ ವಿಲ್ ಡೆಫಿನೆಟ್ಲಿ ಗೆಟ್ ಬೆಟರ್. ಸೊ ಆ ಫೇಸ್ ಅಲ್ಲಿ ನಾವ್ ಎಷ್ಟು ಸ್ಟ್ರಾಂಗ್ ಆಗಿ ಇರ್ತೀವಿ ಅವ್ರ ಜೊತೆ ಮ್ಯಾಟರ್ಸ್. ಸೊ ಪ್ರಾಬಬ್ಲಿ, ಐ ಡೋಂಟ್ ನೋ, ಐ ವಾಸ್ ಬ್ಲೆಸ್ಡ್ ಅಂತ ಅನ್ಸುತ್ತೆ ನಾನು ಟು ಟೇಕ್ ದಟ್ ಡಿಸಿಷನ್ ಅಂಡ್ ಟು ಹ್ಯಾವ್ ಫೌಂಡ್ ಅ ಗೈ ಲೈಕ್ ಹಿಮ್. ಸೊ ದಟ್ ಹ್ಯಾಸ್ ವಾಟ್ ಹೆಲ್ಪ್ಡ್ ಅಸ್ ಕಮ್ ಸೋ ಫಾರ್. ಯಾ. ಸೊ ಲಕ್ಕಿ ಅಂತೂ ಇದೀರಿ ನೀವು, ಬಿಕಾಸ್ ಲಾಂಗ್ ಟರ್ಮ್ ಇಷ್ಟು ವರ್ಷದಿಂದ ರಿಲೇಶನ್ಶಿಪ್ ವರ್ಕ್ ಆಗೋದು ಅಷ್ಟೊಂದು ಈಸಿ ಇಲ್ಲ. ಸೊ ನಾ ಇನ್ನೊಂದೇನು ನೋಟಿಸ್ ಮಾಡೇನಿ ಅಂತಂದ್ರೆ, ನನಗೆ ಮುಂಚೆ ಗೊತ್ತಿರಲಿಲ್ಲ, ಓಕೆ, ಹೌ ಮೆನ್ ವರ್ಕ್ ಅಂಡ್ ಹೌ ವಿಮೆನ್ ಥಿಂಕ್ ವರ್ಕ್ ಇಸ್ ವೆರಿ ಡಿಫ್ರೆಂಟ್. ಸೊ ನಾನು ಇನ್ ಮನೇಲಿ ಕುಂತಿದಾಗೂ ಹಾಕ್ತೇನೆ, ನಾನು ಒಂದ್ ಸಾಮಾನ್ ಇಲ್ಲಿ ಇಟ್ಟ ಅಂತಂದ್ರೆ ನನ್ನ ಬಾಯ್ ಫ್ರೆಂಡ್ ಅಲ್ಲೇ ಇಟ್ಟು ಹೋಗ್ಬಿಡ್ದ, ನಾನ್ ಆದ್ರ ಅದ್ ತಗೊಂಡ್ ಹೋಗಿ ಅದ್ ಪ್ಲೇಸ್ನಾಗ ಇಡ್ತೇನಿ. ಸೊ ಅದ್ ಭಾಳ ಡಿಫ್ರೆನ್ಸಸ್ ಬರ್ತೈತಿ. ಮೆನ್ ಹೆಂಗ್ ರಿಯಾಕ್ಟ್ ಮಾಡ್ತಾರ ಥಿಂಗ್ಸಿಗೆ, ಹೆಂಗ್ ಥಿಂಕ್ ಮಾಡ್ತಾರ. ಹೌ ಡು ಯು ಡೀಲ್ ವಿತ್ ದಿಸ್ ಡಿಫ್ರೆನ್ಸ್? ಓಕೆ, ಸೊ ಬೇಸಿಕಲಿ ಹುಡುಗರು ಜಾಸ್ತಿ ಪ್ರಾಕ್ಟಿಕಲಿ ದೇ ಥಿಂಕ್ ಓವರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಹುಡುಗಿರು ನಾವು ಸ್ವಲ್ಪ ಎಮೋಷನಲ್ ಆಗಿ ಯೋಚನೆ ಮಾಡ್ತೀವಿ, ಅಥವಾ ವಿ ಟೇಕ್ ಡಿಸಿಷನ್ಸ್ ಈ ತರ. ಸೊ ಇನಿಷಿಯಲಿ ನನ್ಗೂ ಅದು ಕಷ್ಟ ಆಗ್ತಾ ಇತ್ತು, ಬಿಕಾಸ್ ನಾನು ಏನಾದ್ರೂ ಮಾಡ್ಬೇಕು ಅಂತ, ಹಿ ಈಸ್ ಅ ಪರ್ಸನ್, ನೀವ್ ಹೇಳಿದ್ರಲ್ಲ, ಟಿಪಿಕಲ್ ಪ್ರಾಕ್ಟಿಕಲ್ ಪರ್ಸನ್. ಅವ್ನು ಇದುವರೆಗೂ ಒಂದ್ ರೋಸ್ ತಂದ್ಕೊಡೋದು, ಒಂದ್ ಗಿಫ್ಟ್ ತಂದ್ಕೊಡೋದು, ನಂಗೆ ಎಷ್ಟೊಂದ್ ಜನ ಕೇಳ್ತಿರ್ತಾರೆ, ನಂದು ಆಡಿಯನ್ಸ್, ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಏನು. ಹಿ ಹಸ್ ನೆವರ್ ಗಿಫ್ಟೆಡ್ ಮೀ ಎನಿಥಿಂಗ್ ಟಿಲ್ ಡೇಟ್. ಏನೋ ತುಂಬಾ ರೇರ್ ಇರ್ಬೋದು ಅಷ್ಟೇ, ಬಟ್ ಗಿಫ್ಟ್ಸ್ ಎಲ್ಲ ತಂದ್ಕೊಡಲ್ಲ. ಹಿ ಇಸ್ ಅ ಪ್ರಾಕ್ಟಿಕಲ್ ಗೈ. ಆದ್ರೆ ಹಿ ಡಸ್ ಇನ್ ಅದರ್ ವೇಸ್. ಅಂದ್ರೆ ನಂದು ಪ್ರತಿ ಒಂದು ಟೇಕಿಂಗ್ ಕೇರ್ ಆಫ್ ಮೀ, ಅಥವಾ ಒಂದ್ ಮೆಸೇಜ್ ಮಾಡೋದು, ಅದ್ ಕಂಪ್ಲೀಟ್ ಆಸ್ ಒಂದ್ ಮಗುನ್ ಹೆಂಗ್ ನೋಡ್ಕೊಂತಾರೆ ಅಮ್ಮ, ಹಂಗೆ ನೋಡ್ಕೊಂತಾನೆ. ಡೂಯಿಂಗ್ ಆಲ್ ಮೈ ಕೋರ್ಸ್, ಬಿಕಾಸ್ ನಾನ್ ಏನಾದ್ರೂ ಇಲ್ಲಿ ಕೆಲಸ ಮಾಡ್ತಿದ್ರೆ, ನಂದೇನಾದ್ರೂ ಹೊರಗಡೆ ಕೆಲಸ ಇದ್ರೆ, ಅಥವಾ ನನ್ಗೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡೋದು, ಇದೆಲ್ಲ ಹಿಲ್ ಟೇಕ್ ಕೇರ್. ಸೊ ಓವರ್ ದ ಡೇಸ್ ನನ್ಗೆ ಅನ್ಸಿದ್ದು, ಇವಾಗ ಹೆಂಗಾಗೋಗಿದೆ, ಅಗೇನ್ ಸೋಷಿಯಲ್ ಮೀಡಿಯಾ ನೋಡ್ತಾ ನೋಡ್ತಾ ಅಂಡ್ ತುಂಬಾ ಸೆಲೆಬ್ರಿಟೀಸ್ ನ ನೋಡ್ತಾ ನೋಡ್ತಾ, ಕಾರ್ ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಲವ್ ಇದೆ, ಅಥವಾ ಏನೋ ಒಂದ್ ಗಿಫ್ಟ್ ತಂದು ಕೊಟ್ರೆ ಲವ್ ಇದೆ, ವೆಕೇಶನ್ಗೆ ಕರ್ಕೊಂಡ್ ಹೋದ್ರೆ ಲವ್ ಇದೆ. ಆಕ್ಚುಲಿ ದಟ್ ಇಸ್ ನಾಟ್ ಲವ್. ಅದ್ ಒಂದ್ ದಿನ ಅಷ್ಟೇ. ರೋಸ್ ತಂದ್ಕೊಡೋದು, ಇಟ್ ಇಸ್ ಫಾರ್ ಅ ಸೆಕೆಂಡ್. ಬಟ್ 24/7 ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್, ಹೌ ವಿಲ್ ಹಿ ಟೇಕ್ ಕೇರ್ ಆಫ್ ಯು? ಬೆಳಗ್ಗೆಯಿಂದ ಅವ್ರು ಬಿಸಿ ಇದ್ಬಿಟ್ಟು ನಿಮ್ಗೆ ಟೈಮೇ ಕೊಡಲ್ಲ, ಊಟ ಮಾಡಿದ್ಯಾ ಅಂತಾನು ಕೇಳ್ದೆ ಇರೋರು ಸಂಜೆ ಒಂದ್ ರೋಸ್ ತಂದ್ಕೊಟ್ರೆ, ಐ ಡೋಂಟ್ ಥಿಂಕ್ ದಟ್ ಇಸ್ ಲವ್ ಫಾರ್ ಮಿ. ನನಗೆ ಬೆಳಗ್ಗೆ ಒಂದ್ ಮೆಸೇಜ್, ಲೈಕ್ ಇವನ್ ಇಫ್ ಹಿ ಇಸ್ ಗೋಯಿಂಗ್ ಅರ್ಲಿ, ಇವತ್ತು ಬೆಳಗ್ಗೆ ಇನ್ಫ್ಯಾಕ್ಟ್ ಐ ವಾಸ್ ಸ್ಟಿಲ್ ಸ್ಲೀಪಿಂಗ್, he had to leave home early, he come kisses me and say, ನಾನು ಇವಾಗ ಬೇಗ ಹೊರಡ್ತಿದ್ದೀನಿ, ನೀನ್ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡು. These small things on a daily basis is what is love, I feel. ಸೊ ಇವಾಗ ನನ್ಗೆ ಏನ್ ಅರ್ಥ ಆಯ್ತು, ಸಿ ಯೂಶಲಿ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ, ನನಗ್ ಏನ್ ಬೇಕು, ವಿ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ದಿ ಅದರ್ ಪರ್ಸನ್.
ಅಂದ್ರೆ ನನಗೇನ್ ಖುಷಿ ಕೊಡುತ್ತೆ, ಗಿಫ್ಟ್ ಕೊಡ್ಬೇಕು ಅಥವಾ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಫೋಟೋಸ್ ತಗೊಳ್ಬೇಕು. ಆಕ್ಚುಲಿ ಇಫ್ ದಟ್ ಪರ್ಸನ್, ಆಕ್ಚುಲಿ ನಾವ್ ನೋಡ್ಬೇಕಾಗಿರೋದು ರಿಲೇಶನ್ಶಿಪ್ ಅಲ್ಲಿ, ಇಸ್ ದಟ್ ಪರ್ಸನ್ ಕಂಫರ್ಟಬಲ್, ಡಸ್ ಹಿ ಲೈಕ್ ಇಟ್. ಸೊ ಇವಾಗ ನನಗ್ ತಾನೇ ಅದಿಷ್ಟ ಇರೋದು, ಸೊ ಐ ವಿಲ್ ಡೂ ಇಟ್ ಫಾರ್ ಹಿಮ್. ನಾನು ಅವನಿಗೆ ಎವ್ರಿ ನವ್ ಅಂಡ್ ದೆನ್, ಲಿಟ್ರಲಿ ಎವ್ರಿ ಮಂತ್ ನಾನು ಅವನಿಗೆ ಗಿಫ್ಟ್ ಕೊಡಿಸ್ತಾ ಇರ್ತೀನಿ, ಬಿಕಾಸ್ ನನಗ ಅದಿಷ್ಟ. ಸೊ ಐ ವಿಲ್ ಡೂ ಇಟ್ ಫಾರ್ ಹಿಮ್. ಅವ್ನ್ ಮಾಡ್ಬೇಕು ಅಂತ ಏನಿಲ್ಲ ಅಲ್ವಾ. ಸೊ ವೆನ್ ವಿ ಅಕ್ಸೆಪ್ಟ್ ಥಿಂಗ್ಸ್ ಆಸ್ ಇಟ್ ಇಸ್ ಇನ್ ಲೈಫ್, ಪ್ರಾಬ್ಲಿ ಲೈಫ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಇನ್ನು ಈಸಿ ಆಗೋಗುತ್ತೆ. ಸೊ ನನ್ಗೇನೇನೆಲ್ಲ ಇಷ್ಟ ಇರುತ್ತೆ, ರೋಸ್ ಕೊಡ್ಬೇಕು ಅಂತ ಇದ್ರೆ ಐ ಲೈಕ್ ಆರ್ಡರ್ ರೋಸ್, ಫುಲ್ ಬಂಚ್ ಆಫ್ ರೋಸಸ್ ಆರ್ಡರ್ ಮಾಡ್ಬಿಟ್ಟು ನಾನು ಅವನಿಗೆ ಕೊಡ್ತೀನಿ. ಹೀಲ್ ಬಿ ಲೈಕ್ ಅಗೇನ್ ದಟ್ ಪ್ರಾಕ್ಟಿಕಲ್ ಮೈಂಡ್ ಸೆಟ್. ಇದ್ರ ಬದಲು ನಾವು ಹೋಗ್ಬಿಟ್ಟು ಏನಾದ್ರು ಪಿಜ್ಜಾ ತಿನ್ಕೊಂಡ್ ಬರ್ಬೋದಿತ್ತ, ವೈ ವಿಲ್ ಯು ವೇಸ್ಟ್ ಆನ್ ದಿಸ್, ನನ್ ಖುಷಿ ನಾನ್ ಕೊಡ್ತೀನಿ. ಸೊ ಅಗೇನ್ ನಾನೇ ಫೋಟೋ ತಗೋತೀನಿ, ಡಸಂಟ್ ಮ್ಯಾಟರ್. ಸೊ ಹಂಗೆ ನಮಗೇನ್ ಇಷ್ಟ ನಾವೇ ಅದರ್ ಪರ್ಸನ್ಗೆ ಮಾಡ್ತಾ ಹೋದ್ರೆ ಪ್ರಾಬಬ್ಲಿ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ. ಸೊ ಯಾವಾಗ ಲವ್ ಅಲ್ಲಿ ಅಥವಾ ರಿಲೇಶನ್ಶಿಪ್ಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗುತ್ತೆ, ಐ ಥಿಂಕ್ ಥಿಂಗ್ಸ್ ವಿಲ್ ವರ್ಕ್ ಔಟ್ ವೆಲ್. ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ನಂಗೆ ರೀಸೆಂಟಾಗಿ ಒಂದು ಕಾಮೆಂಟ್ ಬಂದಿತ್ತು. ನನ್ನ ರಿಲೇಶನ್ಶಿಪ್ ಪುಟ್ ಔಟ್ ಮಾಡಿದ್ದಕ್ಕೆ, ಓ ನಿನ್ನ ಬಾಯ್ ಫ್ರೆಂಡ್ ನಿನ್ನಷ್ಟು ಸ್ಮಾರ್ಟ್ ಇಲ್ಲ, ನಿನ್ನ ಹಂಗೆ ನೋಡಾಕಿಲ್ಲ, ಏನೋ ಅವನಿಗೆ ನಿನ್ನ ಒಂದು ಇನ್ನೊಂದು 4-5 ಇಯರ್ಸ್ ಆದ್ರೆ ನೀ ಭಾಳ ರಿಗ್ರೆಟ್ ಮಾಡ್ತೀವಿ ನೋಡು. ನಂಗೆ ಏನು ಅನ್ಸತಿ, ಈಗ ಜನ ಓನ್ಲಿ ಸೋಷಿಯಲ್ ಮೀಡಿಯಾನಾಗ ನಾವು ಏನು ತೋರಿಸ್ತೇವಲ್ಲ, ಹೊರಗೆ ಏನು ಕಾಣಿಸತಿ ಅಷ್ಟಿದ್ರೆ ಸಾಕು. ದೇ ಡೋಂಟ್ ವಾಂಟ್ ದ ಕೋರ್ ವ್ಯಾಲ್ಯೂಸ್ ಆಫ್ ಅ ರಿಲೇಶನ್ಶಿಪ್. ನಾನು ಹಂಗ ವಿಚಾರ ಮಾಡ್ತೇನೆ, ಈಗ ಅವ ನನಗ್ ಲೈಕ್ ನನ್ಗೆ ಆರಾಮಿಲ್ಲ, ಅವ್ನ್ ಇಫ್ ಹಿ ಕಾಂಟ್ ಮೇಕ್ ಟೈಮ್ ಫಾರ್ ಮೀ, ಅವ ಎಷ್ಟರ ಚಂದ ಇರ್ಲಿ, ನಾ ತಗೊಂಡೇನ್ ಮಾಡ್ಲಿ, ಲೈಕ್ ವಾಟ್ ಶುಡ್ ಐ ಡೂ ವಿತ್ ದಿಸ್ ಲುಕ್ಸ್. ಏನೋ ಪೀಪಲ್, ಈಗ ಜನದ ಪರ್ಸ್ಪೆಕ್ಟಿವ್ ಸೋಷಿಯಲ್ ಮೀಡಿಯಾ ಅಂತ ಭಾಳ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲರಿಗೂ ಫೋಟೋಸ್ ತಗೋಬೇಕು, ತೋರಿಸ್ಬೇಕು, ಏನ್ ಮಾಡ್ಬೇಕು ಅದಷ್ಟ ವಿಚಾರ. ರಿಲೇಶನ್ಶಿಪ್ ಒಳಗೆ ಏನ್ರ ಆಗ್ತಿರ್ಲಿಲ್ಲ, ದಟ್ ಪೀಪಲ್ ಡೋಂಟ್ ಕೇರ್. ಅಂಡ್ ಸಮ್ ಪೀಪಲ್ ಅವ್ರದ್ದು ಏನ್ ಇನ್ಸೆಕ್ಯೂರಿಟೀಸ್ ಇದ ಸೋಷಿಯಲ್ ಮೀಡಿಯಾನಾಗ ಹೇಗ್ ಪುಟ್ ಔಟ್ ಮಾಡ್ತಾರ, ಹೆಂಗ್ ಹೇಳ್ತಾರ, ನೋಬಡಿ ಈಸ್ ಥಿಂಕಿಂಗ್ ಆಫ್ ಇಟ್. ಸೊ ಈಗ ನಿಂದ ರಿಲೇಶನ್ಶಿಪ್ ಅಂತ ಯು ಶಿಫ್ಟೆಡ್ ಟು ಅ ಮ್ಯಾರೇಜ್ ಲೈಫ್, ಹೌ ಇಸ್ ದ ಡಿಫ್ರೆನ್ಸ್? ಏನ್ರ ಮೇಜರ್ ಡಿಫ್ರೆನ್ಸ್ ಆಗೈತಿ, ಲೈಕ್ ಇಮೋಷನಲಿ ಆಗ್ಲಿ? ಈಗ ಒಟ್ಟಿಗೆ ಇರ್ತಿದ್ದೀರಾ, ಮುಂಚೆ ನೀವು ಒಟ್ಟಿಗೆ ಇರ್ತಿರ್ಲಿಲ್ಲ. ಸೊ ಹೌ ಇಸ್ ದ ಡಿಫ್ರೆನ್ಸ್ ಅರ್ಪಿತಾ? ನಾನು ಹೇಳ್ದಂಗೆ ಮೈ ಮ್ಯಾರೇಜ್, ದೀಸ್ 11 months, ಆಕ್ಚುಲಿ 14 years ಅಲ್ಲಿ ದೀಸ್ 11 months ಇಸ್ ವಾಟ್ ಐ ಚೆರಿಶ್ ದ ಮೋಸ್ಟ್. ತುಂಬಾ ತುಂಬಾ ಚೆನ್ನಾಗಿದೆ, ನನ್ಗೆ ತುಂಬಾ ಇಷ್ಟ ಆಗದೆ. ಅಂದ್ರೆ ಮುಂಚೆ ವಿ ಯೂಸ್ ಟು ಟಾಕ್ ಅ ಲಾಟ್, ನಮ್ಗೆ ಎಲ್ಲಾರು ಹೇಳೋರು 14 years ನಾವ್ ರಿಲೇಶನ್ಶಿಪ್ ಅಲ್ಲಿ ಮಾತಾಡ್ತಾನೆ ಇದ್ವಿ. ನಮ್ಮ ಮನೇಲಿ ಎಲ್ಲ ಕೇಳೋರು, 14 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದೀರ, ವಾಟ್ ಡು ಯು ಟಾಕ್ ಸೋ ಮಚ್? ಸುಮ್ನೆ ಮತ್ತೆ ಇನ್ನೇನು, ಆಮೇಲೆ ಮತ್ತೆ ಇನ್ನೇನು, ಇದನ್ನೇ ಮಾತಾಡ್ತಿರ್ತಿದ್ವಿ. ಲೈಕ್ ನೈಟ್ ಮಲ್ಗೋದ್ ಮುಂಚೆನು ಯೂಸ್ ಟು ಬಿ ಆನ್ ಕಾಲ್ ಅಂಡ್ ಗೋ ಟು ಸ್ಲೀಪ್. ಬೆಳಗ್ಗೆ ಎದ್ದಿದ ತಕ್ಷಣ ಯಾರು ಫಸ್ಟ್ ಎದೊಳ್ತಾರೋ ಫಸ್ಟ್ ಕಾಲ್ ಇರ್ತಿತ್ತು. ಬಟ್ ಇವಾಗ ದ ಡಿಫ್ರೆನ್ಸ್ ದಟ್ ಐ ಹ್ಯಾವ್ ಸೀನ್ ಇಸ್, ಬೆಳಗ್ಗೆ ಎದ್ದಿದ ತಕ್ಷಣ ಐ ವೇಕ್ ಅಪ್ ನೆಕ್ಸ್ಟ್ ಟು ದ ಪರ್ಸನ್ ಐ ಲವ್. ದಟ್ ಮಾರ್ನಿಂಗ್ ಕಡಲ್ಸ್, ದಟ್ ಮಾರ್ನಿಂಗ್ ಕಿಸ್, ಆ ಬೆಳಗ್ಗೆ ಇರುತ್ತೆ ಅಲ್ವಾ, ಆ ಪ್ಯೂರ್ ಲವ್. ಆಕ್ಚುಲಿ ಅದ್ರಲ್ಲಿ ಏನು ಇಂಟೆನ್ಷನ್ ಇರಲ್ಲ, ಇಟ್ಸ್ ಜಸ್ಟ್ ಪ್ಯೂರ್ ಲವ್. ಇವಾಗ ನಾವು ಬೆಳಗ್ಗೆ ಕಾಲ್ ಮಾಡ್ಬೇಕಿದ್ರು ನಾವ್ ಎದ್ದು ಫಸ್ಟ್ ಎಲ್ಲ ನೋಡಿ ಆಮೇಲೆ ಕಾಲ್ ಮಾಡ್ತಿದ್ದೆ. ಬಟ್ ಐ ಹ್ಯಾವ್ ದಟ್ ಪರ್ಸನ್ ಅಂಡ್ ಎವ್ರಿ ಸಿಂಗಲ್ ಡೇ ವಿ ಹ್ಯಾವ್ ದಿಸ್ ರೂಲ್, ನಾವ್ ಕೈ ಹಿಡ್ಕೊಂಡೆ ಮಲ್ಕೋಬೇಕು. ನಾವ್ ಜಗಳ ಆಡ್ತೀವೋ ಇಲ್ವೋ, ದಟ್ ಫಿಸಿಕಲ್ ಟಚ್ ಹ್ಯಾಸ್ ಟು ಬಿ ದೇ. ಸೊ ಇವಾಗ ಏನಾಗುತ್ತೆ, ಮುಂಚೆ ಜಗಳ ಆಡಿದ್ರೆ ಅಟ್ಲೀಸ್ಟ್ 1-2-3 hours ಗ್ಯಾಪ್ ಆಗ್ತಿತ್ತು, ಕಾಲ್ ಮಾಡ್ತಾ ಇರ್ಲಿಲ್ಲ, ನನ್ ಪಾಡಿಗೆ ನಾನ್ ಇರ್ತಿದ್ದೆ, ಅವನ್ ಪಾಡಿಗೆ ಅವನ್ ಇರ್ತಿದ್ದ. ನಾವು ವಿಲ್ ಹ್ಯಾವ್ ಟು ಫೇಸ್ ಈಚ್ ಅದರ್. ಅಂಡ್ ನಮ್ಮಿಬ್ರಿಗೆ ಹೆಂಗೆ ಅಂದ್ರೆ, ಆಸ್ ಸೂನ್ ಆಸ್ ವಿ ಲುಕ್ ಎಟ್ ಈಚ್ ಅದರ್ ವಿ ಲಾಫ್, ವಿ ಬರ್ಸ್ಟ್ ಔಟ್. ಎಂತ ಕೆಟ್ಟದಾಗ ಜಗಳ ಆಡಿದ್ರು ಒಬ್ರಿಗೊಬ್ರು ಫೇಸ್ ನೋಡಿದ ತಕ್ಷಣ ವಿ ಲಾಫ್. ಸೊ ಇವಾಗ ಅದೆಲ್ಲಾನು ಕಡಿಮೆ ಆಗ್ತಿದೆ. ಆಕ್ಚುಲಿ ಇವಾಗ ನಂಗೆ ಆಕ್ಚುಲಿ ಅರ್ಥ ಆಗ್ತಿದೆ. ಮುಂಚೆ ಅಲ್ಲಿರುವಾಗ ಯೂಸ್ ಟು ಜಸ್ಟ್ ಕಾಲ್ ಅಲ್ವಾ, ಮಾತಾಡ್ತಾ ಇದ್ದ, ನಂಗೆ ಅಷ್ಟು ಊಟ ಆಯ್ತಾ ತಿಂಡಿ ಆಯ್ತಾ ಇರ್ತಿತ್ತು. ಬಟ್ ನೌ ಐ ಎಕ್ಸಾಕ್ಟ್ಲಿ ಫೀಲ್ ಹಿ ಕೇರ್ಸ್ ಅ ಲಾಟ್ ಅಬೌಟ್ ಮೀ. ದ ಸ್ಮಾಲ್ ಮೈನ್ಯೂಟೆಸ್ಟ್ ಥಿಂಗ್ಸ್, ಏನಾದ್ರೂ ನಾನು ಜಾಸ್ತಿ ಕೆಲಸ ಮಾಡ್ತಿದ್ರೆ ಹಿಲ್ ಬಿ ಲೈಕ್, ಬೇಡ ಬೇಡ ನೀನ್ ಕುತ್ಕೋ ನಾನ್ ಮಾಡ್ತೀನಿ, ಇದ್ ಮಾಡ್ಬೇಡ ನಾನ್ ಮಾಡ್ತೀನಿ. ಅಥವಾ ನಾನು ಏನೋ ಮೀಟಿಂಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕೂತಿದ್ರೆ ಹಿಲ್ ಗೆಟ್ ವಾಟರ್ ಫಾರ್ ಮೀ, ಹಾಟ್ ವಾಟರ್, ಅವನಿಗೆ ಗೊತ್ತು ನಾನು ಮಾತಾಡ್ತಿರ್ತೀನಿ. ಸೊ ದಿ ಸ್ಮಾಲ್ ಥಿಂಗ್ಸ್, ದಿ ಸ್ಮಾಲ್ ಆಕ್ಷನ್ಸ್ ಇನ್ನು ರಿಲೇಶನ್ಶಿಪ್ ನ ಬೆಟರ್ ವೇ, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತಿದೆ, ಇಸ್ ವಾಟ್ ಐ ಬಿಲೀವ್. ಸೊ ಮ್ಯಾರೇಜ್ ಲೈಫ್ ಹ್ಯಾಸ್ ಬೀನ್ ಬ್ಯೂಟಿಫುಲ್. ಆಕ್ಚುಲಿ ನಾನು ಈ 11 months ಅಲ್ಲಿ ನಮ್ಮ ಅಪ್ಪ ಮನೆಗೆ ಹೋಗೇ ಇಲ್ಲ, ಆಷಾಢಕ್ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ವೆರಿ ರೇರ್. ಒನ್ ಡೇ ಒನ್ ನೈಟ್ ಐ ಹ್ಯಾವ್ ನಾಟ್ ಸ್ಟೇಡ್ ದೇರ್ ಆಲ್ 11 months ಕಂಪ್ಲೀಟ್ಲಿ. ಇವಾಗ ಹೆಂಗಾಗೋಗಿದೆ ಅಂದ್ರೆ, ಅವ್ನ್ ಆಕ್ಚುಲಿ ಒನ್ ಡೇ ಹಿ ಹ್ಯಾಡ್ ಬೀನ್ ಟು ಚಿಕ್ಕಮಂಗ್ಳೂರ್, ಅವ್ರ ಫ್ರೆಂಡ್ ಏನೋ ವೆಡ್ಡಿಂಗ್ ಇತ್ತು ಅಂತ. ಹಿ ಹ್ಯಾಡ್ ಕಾಲ್ ಮೀ ಫ್ರಮ್ ದೇರ್ ಅಂಡ್ ಸೆಡ್, ನಂಗೆ ಗೊತ್ತಿಲ್ಲ, ಇಷ್ಟು ಜಸ್ಟ್ ವಿತ್ ಇನ್ ದಿಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಾನು ಎಷ್ಟು ಅಟ್ಯಾಚ್ ಆಗ್ಬಿಡ್ತೀನಿ ಅಂದ್ರೆ, ನೀನ್ ಪಕ್ಕ ಇಲ್ಲ ಅಂತ ನಂಗೆ ನಿದ್ದೆ ಬರ್ತಾ ಇಲ್ಲ. ಸೊ ದೀಸ್ ಸ್ಮಾಲ್ ಥಿಂಗ್ಸ್ ಮೇಕ್ಸ್ ಯು ಫೀಲ್ ಸೋ ಗುಡ್.
ಸೊ ಆಕ್ಚುಲಿ ದೇ ಸೇ ಅಲ್ವಾ, ಹುಡುಗಿರ್ಗೆ ಅವ್ರ ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ ಹೂಸೋ ಎವರ್ ಇಟ್ ಇಸ್, ಸೊ ಅವ್ರದ್ದು ಬೇಬಿ ಸೈಡ್ ನೋಡಕ್ ಆಗೋದು ಓನ್ಲಿ ದಟ್ ಗರ್ಲ್. ಅಮ್ಮಂದಿರ್ಗೂ ಆಕ್ಚುಲಿ ನೋಡಕ್ ಆಗಲ್ಲ, ಅಥವಾ ಯಾರೇ ಫಾರ್ ದಟ್ ಮ್ಯಾಟರ್ ಬೆಸ್ಟ್ ಫ್ರೆಂಡ್ ಇರ್ಲಿ ಯಾರೇ ಇರ್ಲಿ, ಆ ಬೇಬಿ ಕ್ಯೂಟ್ ಸೈಡ್ ಆಫ್ ದಟ್ ಬಾಯ್ ಬರೀ ಒಂದ್ ಗರ್ಲ್ ಫ್ರೆಂಡ್ ಮಾತ್ರ ನೋಡಕ್ ಆಗತ್ತೆ, ದಟ್ ಕ್ಯೂಟ್ ವಾಯ್ಸ್. ಸೊ ಅದೆಲ್ಲಾನು ನಾನು ಇವಾಗ ನೋಡಕ್ ಶುರು ಮಾಡಿದೀನಿ. ಐ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಸೊ ಸಖತ್ ಆಗಿದೆ. ಸೊ ಯಾವಾಗ ರಿಲೇಶನ್ಶಿಪ್ ಚಂದ ಇರುತ್ತೆ ಅಲ್ವಾ, ಮ್ಯಾರೇಜ್ ಇಸ್ ಅ ಬ್ಯೂಟಿಫುಲ್ ಸ್ಟೆಪ್ ದಟ್ ಯು ವಿಲ್ ಬಿ ಟೇಕಿಂಗ್ ಅಂತ ನಂಗೆ ಅನ್ಸುತ್ತೆ. ದಟ್ ಈಸ್ ಟ್ರೂ. ಲೈಕ್ ಹುಡುಗರಿಂದ ಲೈಕ್ ಈಗ ಹುಡುಗಿರ್ದು ಆಗ್ಲಿ, ಲೈಕ್ ರಿಯಲ್ ಫೇಸ್, ರಿಯಲ್ ಅವ್ರ ಕ್ಯಾರೆಕ್ಟರ್ ಏನಿದೆ ಅಂತ ಓನ್ಲಿ ಪಾರ್ಟ್ನರ್ಸ್ ಕ್ಯಾನ್ ನೋ. ಯಾರಿಗೂ ಗೊತ್ತಾಗಲ್ಲ ಜಗತ್ನಾಗ. ಅವ್ರು ಚಲೋ ಅನಿಸ್ತಿರ್ಬೋದು, ಕೆಟ್ಟದ ಅನಿಸ್ತಿರ್, ಲೈಕ್ ವಾಟ್ ಎವರ್, ದ ರಿಯಲ್ ಪರ್ಸನ್ ಓನ್ಲಿ ದ ಪಾರ್ಟ್ನರ್ ನೋಸ್ ಅಬೌಟ್ ಇಟ್. ಸೊ ಲೈಕ್ ಆಸ್ ಐ ಸಿ ಯು ಅರ್ಪಿತಾ, ನಂಗೆ ಏನ್ ಅನ್ಸುತ್ತೆ, ಯು ಆರ್ ವೆರಿ ಗುಡ್ ಎಟ್ ಕಮ್ಯುನಿಕೇಶನ್. ನಿಂದು ಹೇಳೋ ರೀತಿ ಆಗ್ಲಿ, ಹೌ ಯು ಪುಟ್ ಇಟ್ ಔಟ್. ಸೊ ಪಾರ್ಟ್ನರಿಗೆ ಅವ್ರೇನೋ ಒಂದ್ ಮೂಡ್ ಸರಿ ಇರಲ್ಲ, ನಮ್ಗೆ ಏನಾದ್ರು ಒಂದ್ ಹೇಳ್ಬೇಕಾಗಿರ್ತೈತಿ. ಇಟ್ ಈಸ್ ಇಂಪಾರ್ಟೆಂಟ್ ಅಲ್ಲ, ನಾವು ರೈಟ್ ಟೈಮ್ನಾಗ ರೈಟ್ ವೇನಾಗ ಹೇಳ್ಬೇಕು. ಇಲ್ಲ ಅಂತಂದ್ರೆ ರಿಲೇಶನ್ಶಿಪ್ನಾಗ ಪ್ರಾಬ್ಲಮ್ಸ್ ಬರಕ್ ಸ್ಟಾರ್ಟ್ ಆಗ್ತೈತಿ, ದೇ ಗೆಟ್ ಇರಿಟೇಟೆಡ್. ಬಟ್ ವೆನ್ ವಿ ಪುಟ್ ಔಟ್ ದ ಥಿಂಗ್ಸ್ ಇನ್ ಅ ರೈಟ್ ವೇ, ರೈಟ್ ಟೈಮಿಂಗ್, ಎಲ್ಲಾನು ವರ್ಕ್ ಆಗ್ಬೋದು, ಎಲ್ಲಾನು ನಾವ್ ಎಕ್ಸ್ಪ್ರೆಸ್ ಮಾಡೋದು. ವಾಟ್ ಈಸ್ ಯೋರ್ ಟೇಕ್ ಆನ್ ದಿಸ್? ಡೆಫಿನೆಟ್ಲಿ ದಟ್ ಇಸ್ ವೆರಿ ಟ್ರೂ. ನೀವ್ ಹೇಳ್ದಂಗೆ ನಾನ್ ಆಕ್ಚುಲಿ ಟಿಲ್ ಐ ಪಾಸ್ಡ್ ಔಟ್ ಮೈ ಇಂಜಿನಿಯರಿಂಗ್ ನಂಗೆ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ. ಐ ವಾಸ್ ಅ ವೆರಿ ಬ್ಯಾಡ್ ಕಮ್ಯುನಿಕೇಟರ್. ನಾನು ಆಕ್ಚುಲಿ ಇಂಟರ್ವ್ಯೂಸ್ ಕೊಟ್ಟಿಲ್ಲ ಇಂಜಿನಿಯರಿಂಗ್ ಆದ್ಮೇಲೆ, ಬಿಕಾಸ್ ನಂಗೆ ತುಂಬಾ ಭಯ. ಬಟ್ ಆಫ್ಟರ್ ಐ ಗಾಟ್ ಇನ್ ಟು ವರ್ಕಿಂಗ್, ನಂದು ಕೆಲಸ ಎಲ್ಲ ಶುರು ಮಾಡಿದ್ಮೇಲೆ ಇವಾಗ ನಾನು ಮೈ ಫುಲ್ ಟೈಮ್ ಜಾಬ್ ಇಸ್ ಟಾಕಿಂಗ್, ಕಮ್ಯುನಿಕೇಟಿಂಗ್ ವಿತ್ ಪೀಪಲ್. ಪ್ರಾಬಬ್ಲಿ ದೀಸ್ ಲಾಸ್ಟ್ 4 years ನಾನು ಕಮ್ಯುನಿಕೇಟ್ ಮಾಡಿ 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 ಮೈ ಸ್ಕಿಲ್ಸ್ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ಬಟ್ ಇವನ್ ಅದರ್ವೈಸ್ ನೀವ್ ಹೇಳ್ದಂಗೆ ಕಮ್ಯುನಿಕೇಟಿಂಗ್, ಮಾತಾಡೋದು ಇಸ್ ತುಂಬಾ ಇಂಪಾರ್ಟೆಂಟ್. ಕೆಲವೊಂದ್ಸತಿ ನಮ್ಗೂ ಏನೋ ಆಗತ್ತೆ, ಅವ್ನೇನೋ ಮಾಡ್ತಾನೆ ಅಥವಾ ನಾನ್ ಮಾಡಿದ್ ಅವ್ನ್ಗೇನೋ ಇಷ್ಟ ಆಗಲ್ಲ, ವೆರಿ ಸ್ಮಾಲ್ ಥಿಂಗ್, ನಾನು ಏನೋ ಹೋಗ್ಬಿಟ್ಟಿರ್ತೀನಿ, ಅಥವಾ ನನಗೆ ಐ ಗೆಟ್ ಫ್ರಸ್ಟ್ರೇಟೆಡ್ ವೆನ್ ಐ ಆಮ್ ಟಾಕಿಂಗ್ ಟು ಹಿಮ್ ಅಂಡ್ ಹಿ ಈಸ್ ಆನ್ ಫೋನ್ ಕಾನ್ಸ್ಟೆಂಟ್ಲಿ. ನನಗೆ ತುಂಬಾ ಪಿಸ್ ಆಫ್ ಆಗುತ್ತೆ. ಸೊ ಐ ಗೋ ಸ್ನ್ಯಾಚ್ ಹಿಸ್ ಫೋನ್ ರೈಟ್ ಅವೇ. ನಾನು ಬೇಜಾರ್ ಮಾಡ್ಕೊಂಡು ಎದ್ದು ಹೋಗಲ್ಲ. ದಟ್ ಇಸ್ ವೆನ್ ಮತ್ತೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಾನು ಎದ್ದೋಗಿ ಫೋನ್ ಕಿತ್ಕೊಂಡು ಐ ವಿಲ್ ಸೇ ಟಾಕ್ ಟು ಮೀ ಫಸ್ಟ್ ಅಂಡ್ ದೆನ್ ಐ ವಿಲ್ ಗಿವ್ ಯು ಯೋರ್ ಫೋನ್. ಸೊ ಹಿಂಗೆ ಕಮ್ಯುನಿಕೇಟ್ ಮಾಡೋದು ಅಂದ್ರೆ ಅಗೇನ್ ಇನ್ ಅ ರೈಟ್ ವೇ. ಕಿತ್ಕೊಂಡು ಫುಲ್ ಬ್ಲಾಸ್ಟ್ ಆಗೋದ್ಕಿಂತ ಐ ಸ್ನ್ಯಾಚ್ ದ ಫೋನ್, ಐ ಸೇ ಇಲ್ಲ, ಫಸ್ಟ್ ನನ್ನ ಹತ್ರ ಮಾತಾಡು, ಫಸ್ಟ್ ನಾನ್ ತಾನೇ ನಿನ್ಗೆ, ಫಸ್ಟ್ ನನ್ನ ಹತ್ರ ಮಾತಾಡು, ದೆನ್ ಯು ಕ್ಯಾನ್ ಯೂಸ್ ಯರ್ ಫೋನ್. ಏನಿದೆ ಅಷ್ಟೊಂದು ನೋಡೋದು. ಸೊ ಅಗೇನ್ ಆ ರೈಟ್ ವೇ ಅಲ್ಲಿ ಕಮ್ಯುನಿಕೇಟ್ ಮಾಡೋದು. ಅಂಡ್ ಇನ್ನೊಂದು ನಾನು ಹೇಳ್ದೆ, ರಿಲೇಶನ್ಶಿಪ್ ಅಲ್ಲಿ ದಿಸ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಸೋಷಿಯಲ್ ಮೀಡಿಯಾ ಓನ್ಲಿ. ಸೊ ನೈಟ್ ಮಲ್ಗೋದ್ ಮುಂಚೆ ಅದ್ ಹೇಳ್ತಾರಲ್ವಾ, ಎಷ್ಟೇ ಜಗಳ ಆಡಿದ್ರು ನೈಟ್ ಸರಿ ಹೋಗ್ಬಿಡ್ಬೇಕು ಅಂತ. ಇಟ್ಸ್ ನಾಟ್ ಅಬೌಟ್ ದೋಸ್ ಫಿಸಿಕಲ್ ಥಿಂಗ್ಸ್, ಬಟ್ ಆ ಕಮ್ಯುನಿಕೇಶನ್, ಅಟ್ ಲೀಸ್ಟ್ ಒಂದ್ ಟಚ್ ನಿಮ್ಗಿರ್ಬೇಕು. ಎಷ್ಟೇ ಜಗಳ ಆಡಿದ್ರು ನೈಟ್ ವೆನ್ ಯು ಕಮ್ ಸ್ಲೀಪ್ ನೆಕ್ಸ್ಟ್ ಟು ದಟ್ ಪರ್ಸನ್, ಹೋಲ್ಡ್ ಯರ್ ಹ್ಯಾಂಡ್ ಅಲ್ವಾ, ಎಲ್ಲ ಮರ್ತೋಗ್ಬಿಡುತ್ತೆ ಏನಾಯ್ತು ಎತ್ತ ಅಂತ. ದೆನ್ ಒನ್ಸ್ ಥಿಂಗ್ಸ್ ಆರ್ ಸಾರ್ಟೆಡ್ ಔಟ್, ಕಾಮ್ ಆದ್ಮೇಲೆ ಐ ಕಮ್ಯುನಿಕೇಟ್, ನೋಡ್ ನನ್ಗೆ ಇದಿಷ್ಟ ಆಗಿಲ್ಲ ನೀನ್ ಮಾಡಿದ್ದು, ನಿಂಗೆ ಇದಿಷ್ಟ ಆಗಿಲ್ಲ. ಯಾವಾಗ ಹೇಳ್ತೀವಿ, ಇಫ್ ದಟ್ ಪರ್ಸನ್ ರಿಯಲಿ ಲವ್ಸ್ ಯು, ಹಿ ವಿಲ್ ನಾಟ್ ರಿಪೀಟ್ ಇಟ್ ಅಗೇನ್. ಅಂಡ್ ನಾವು ಹಂಗೆ ನಡ್ಕೊಳ್ಬೇಕಾಗತ್ತೆ. ಅವ್ರಿಗೇನೋ ಇಷ್ಟ ಆಗಿಲ್ಲ ಅಂತ ಅಂದ್ರೆ ನಾವ್ ಅದನ್ನ ರಿಪೀಟ್ ಮಾಡದೇ ಇರುವಾಗ ಥಿಂಗ್ಸ್ ವಿಲ್ ಬಿ ಬೆಟರ್. ಅಥವಾ ನಾನು ರಿಪೀಟ್ ಮಾಡಿದ್ರು ಹೋಗಿ ಸಾರಿ ಕೇಳ್ಬಿಟ್ರೆ ಥಿಂಗ್ಸ್ ವಿಲ್ ವರ್ಕ್ ಔಟ್. ಸೊ ಐ ಥಿಂಕ್ ಈಗೋ ಕಡಿಮೆ ಮಾಡ್ಕೊಂಡು ಸಾರಿ ಹೇಳೋದು. ಅಂಡ್ ನಾವು ದಿನದಲ್ಲಿ ಐ ಕಾಂಟ್ ಇವನ್ ಕೌಂಟ್ 100 times ನಾನು ಲವ್ ಯು ಹೇಳಿರ್ತೀನಿ, ಬೋತ್ ಆಫ್ ಅಸ್. ಸೊ ಯಾವಾಗ ನಾವು ನೋಡ್ತೀವಿ, ಐ ಟೆಲ್ ಹಿಮ್ ಇವನ್ ಟಿಲ್ ಡೇಟ್. ತುಂಬಾ ಜನ ಹೇಳ್ತಾರೆ ಅಲ್ವಾ, ರಿಲೇಶನ್ಶಿಪ್ ಬಿಗಿನಿಂಗ್ ಅಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ಲವ್ವಿ ಡವ್ವಿ ಆಗಿರುತ್ತೆ, ರೊಮ್ಯಾಂಟಿಕ್ ಆಗಿರುತ್ತೆ, ಹೋಗ್ತಾ 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 ಪೀಪಲ್ ಲೂಸ್ ಇಂಟ್ರೆಸ್ಟ್. ದಟ್ ಇಸ್ ವೆನ್ ರಿಲೇಶನ್ಶಿಪ್ ಬ್ರೇಕ್ಸ್. ಆ ಲವ್ವಿ ಡವ್ವಿ ಫೇಸ್ ಆಕ್ಚುಲಿ ನಾವ್ ಎಷ್ಟೇ ವರ್ಷ ಆದ್ರೂನು ಫುಲ್, ನಾನ್ ಹೇಳ್ತಾ ಇರ್ತೀನಿ, ನಾವಿಬ್ರು ಅಜ್ಜಿ ತಾತ ಆದ್ರೂನು ಐ ವಾಂಟ್ ಅಸ್ ಟು ಬಿ ದ ಸೇಮ್ ಪರ್ಸನ್. ನನ್ ಮಕ್ಳಿದ್ರು ನನ್ ಮೊಮ್ಮಕ್ಳಿದ್ರು ಐ ವಿಲ್ ನಾಟ್ ಕೇರ್, ಐ ವಿಲ್ ಹೋಲ್ಡ್ ಯುವರ್ ಹ್ಯಾಂಡ್, ಐ ವಿಲ್ ಕಿಸ್ ಯು ಅಂಡ್ ಐ ವಿಲ್ ಸೇ ಐ ಲವ್ ಯು. ಸೊ ಇದು ಲಾಸ್ಟ್ ಮಿನಿಟ್ ಅಂದ್ರೆ ಆ ಬಟರ್ಫ್ಲೈ ಇನ್ ದ ಸ್ಟಮಕ್ ಫೀಲಿಂಗ್ ಬರುತ್ತೆ ಅಲ್ವಾ, ಎಷ್ಟೇ ಕಿತ್ತಾಡಿದ್ರು ಏನೇ ಆದ್ರೂ ದಟ್ ಫೀಲಿಂಗ್ ಇಫ್ ಯು ಗೆಟ್ ಫ್ರಮ್ ದಿ ಅದರ್ ಪರ್ಸನ್, ಐ ಥಿಂಕ್ ಥಿಂಗ್ಸ್ ವಿಲ್ ವರ್ಕ್ ಔಟ್. Yeah. And what is that 3 things that you do in a relationship at spark idak? Like maybe touch irbodu, you hug somebody, like ನೀವು ಒಂದು ರೂಲ್ ಸೆಟ್ ಮಾಡ್ಕೊಂಡಿರ್ತೀವಿ that you do every day no matter you fight or whatever it is. What are those 3 rules? We want to know. ಫಸ್ಟ್ ಥಿಂಗ್ ಇಸ್ ಡೆಫಿನೆಟ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್. ಸೊ ನೈಟ್ ನಾವ್ ಯಾವ್ದೇ ಮೂಡಲ್ಲಿ ಮಲಗಿದ್ರು ಏನೇ ಇದ್ರು ವಿಲ್ ಹ್ಯಾವ್ ದಟ್ ಗುಡ್ ಮಾರ್ನಿಂಗ್ ಕಿಸ್, ನೋ ಮ್ಯಾಟರ್ ವಾಟ್. ಸೊ ಇದಿರುತ್ತೆ.
ಅಂಡ್ ಗುಡ್ ನೈಟ್ ಅಗೇನ್ ನಾನು ಹೇಳ್ದಂಗೆ ನಾವು ಮಾತಾಡಿಲ್ಲ ಅಂದ್ರೂ ಕೆಲವೊಂದ್ಸತಿ ಆಗುತ್ತೆ, ಪ್ರಾಬಬ್ಲಿ ಒಂದ್ ಕಪಲ್ ಆಫ್ ಟೈಮ್ಸ್ ನಾವ್ ಮದ್ವೆ ಆದ್ಮೇಲೆ ಆಗಿದೆ, ಏನೋ ಒಂದು ಕೋಪ ಇರುತ್ತೆ, ಮಾತಾಡಿಲ್ಲ ಅಂದ್ರೂ ಆ ಫ್ರಸ್ಟ್ರೇಷನ್ ಅಲ್ಲಾದ್ರೂ ಕೈ ಹಿಡ್ಕೊಂಡ್ ಮಲ್ಗಿರ್ತೀವಿ ನೋ ಮ್ಯಾಟರ್ ವಾಟ್. ಸೊ ಅದ್ ಹೇಳ್ತಾರೆ ಅಲ್ವಾ, ನಮ್ ಪಾರ್ಟ್ನರ್ ಟಚ್ ಇರುವಾಗ ಅಂದ್ರೆ ಆಟೋಮ್ಯಾಟಿಕಲಿ ದ ಸ್ಟ್ರೆಸ್ ಲೆವೆಲ್, ಸ್ಟ್ರೆಸ್ ಹಾರ್ಮೋನ್ಸ್ ವಿಲ್ ರೆಡ್ಯೂಸ್. ಸೊ ಏನ್ ಸ್ಟ್ರೆಸ್ ಹಾರ್ಮೋನ್ಸ್ ಇರುತ್ತೆ ಅದು ರೆಡ್ಯೂಸ್ ಆಗಿ, ಯಾವಾಗ ನಮ್ದು ಇಷ್ಟ ಇರೋರ್ದು, ಅದ್ ಅಮ್ಮ ಇರ್ಲಿ ಅಪ್ಪ ಇರ್ಲಿ ಯಾರ್ದೇ ಇರ್ಲಿ, ನಾವ್ ಇಷ್ಟ ಇರೋರ್ದು ಫಿಸಿಕಲ್ ಟಚ್ ಇರುವಾಗ ನಮ್ ಒಳಗಡೆ ಆಕ್ಸಿಟೋಸಿನ್, ದಟ್ ಲವ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಆಟೋಮ್ಯಾಟಿಕಲಿ ಥಿಂಗ್ಸ್ ವಿಲ್ ಗೆಟ್ ಬೆಟರ್. ಸೊ ಆ ಫಿಸಿಕಲ್ ಟಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ನೊಂದು, ಐ ಕಡಲ್ ಹಿಮ್ ಅಂಡ್ ಇರಿಟೇಟ್ ಹಿಮ್ ಸೋ ಮಚ್. ಅವ್ನ್ ಒಂದೊಂದ್ಸತಿ ಹೇಳ್ತಾ ಇರ್ತಾನೆ, ಇವನ್ ನಾವು ಹಿ ವಾಸ್ ಟೆಲಿಂಗ್ ಮಿ, ನೀನ್ ನಿಜವಾಗ್ಲೂ ನನ್ ಮುದ್ದು ಮಾಡ್ತಾ ಇದೀಯಾ ಅಥವಾ ನನ್ಗೆ ಏನ್ ಹೊಡಿತಾ ಇದೆಯಾ ನೀನು, ನಂಗೆ ಗೊತ್ತಾಗ್ತಾ ಇಲ್ಲ. ಐ ಗೋ ಲಿಟ್ರಲಿ ಲೈಕ್ ಸ್ಕ್ವೀಸ್ ಹಿಮ್ ಅಂಡ್ ಡೂ ಆಲ್ ದೋಸ್ ಥಿಂಗ್ಸ್ ನೋ ಮ್ಯಾಟರ್ ವಾಟ್. ಸೊ ದೀಸ್ ಆರ್ ಲೈಕ್ ಡೈಲಿ ಬೇಸಿಸ್ ನಾವು ಮಾಡೇ ಮಾಡ್ತೀವಿ. ಅಂಡ್ ವಿ ಟ್ರೈ ಟು ಸ್ಪೆಂಡ್ ಟೈಮ್ ಎವ್ರಿ ಡೇ. ಸೊ ವಿಲ್ ಹ್ಯಾವ್ ದಟ್ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ಎವ್ರಿ ಸಿಂಗಲ್ ಡೇ, ಎಷ್ಟೇ ಬ್ಯುಸಿ ಇದ್ರು ಏನೇ ಇದ್ರು. ಅಂಡ್ ಐ ಹ್ಯಾವ್ ದಿಸ್ ಒನ್ ಹ್ಯಾಬಿಟ್, ನಾನು ಐ ವೇಟ್ ಫಾರ್ ಹಿಮ್ ಟು ಕಮ್. ಲಂಚ್ ನಾವು ಇಬ್ರು ಒಟ್ಟಿಗೆನೆ ಮಾಡೋದು. ಆಕ್ಚುಲಿ ನಮ್ಮ ಮನೇಲೆಲ್ಲ ಬೈತಾ ಇರ್ತಾರೆ, ತುಂಬಾ ಟಿಪಿಕಲ್ ಓಲ್ಡ್ ಸ್ಕೂಲ್ ತರ ಆಡ್ಬೇಡ ನೀನು, ನಿನ್ ಪಾಡಿಗೆ ನೀನ್ ಊಟ ಮಾಡ್ಕೊಂಡ್ ಬರ್ತಾನೆ ಅಂತ. ಅದೇನೋ ಗೊತ್ತಿಲ್ಲ, ದಟ್ ಒನ್ ಮೀಲ್ ಅಟ್ ಲೀಸ್ಟ್ ನಾನು ಅವನ ಜೊತೆ ಮಾಡ್ಬೇಕು. ಬಿಕಾಸ್ ನೈಟ್ ನನ್ ಸೆಷನ್ಸ್ ಅಲ್ಲಿ ನಾನು ಬಿಸಿ ಇರ್ತೀನಿ, ಹಿ ಹಿಟ್ಸ್ ಜಿಮ್ ಅಂಡ್ ಕಮ್ ಬ್ಯಾಕ್. ಸೊ ಅವಾಗ ನಮ್ಗೆ ಟೈಮ್ ಮ್ಯಾಚ್ ಆಗಲ್ಲ, ಬೆಳಗ್ಗೆ ಆಗಲ್ಲ. ಬಟ್ ಮಧ್ಯಾಹ್ನ ಒನ್ ಟೈಮ್ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಅಸ್. ಮಧ್ಯಾಹ್ನ ಏನೇ ಇದ್ರು, ಎಷ್ಟೇ ಲೇಟ್ ಆದ್ರೂ ವಿ ಹ್ಯಾವ್ ಅ ಲಂಚ್ ಟುಗೆದರ್. ಸೊ ದೀಸ್ ಸ್ಮಾಲ್ ಥಿಂಗ್ಸ್ ಆನ್ ಅ ಡೈಲಿ ಬೇಸಿಸ್ ವಿಲ್ ಹೆಲ್ಪ್ ಅಸ್. ಅಂದ್ರೆ ತುಂಬಾ ಜನ ಮಾಡ್ತಾರಲ್ವಾ, ಜಗಳ ಆಡಿದ್ರೆ ಒಂದ್ ವೆಕೇಶನ್ ಹೋಗಿ ಬಂದ್ಬಿಡ್ತಾರೆ. ಒಂದ್ ವರ್ಷದಲ್ಲಿ ಒಂದ್ 2-3 ದಿನ ವೆಕೇಶನ್ ಹೋಗಿ ಬಂದ್ರೆ ಅದ್ ಮ್ಯಾಟರ್ ಆಗಲ್ಲ. ಇಟ್ ಇಸ್ ದೋಸ್ ಡೈಲಿ ಸ್ಮಾಲ್ ಆಕ್ಷನ್ಸ್ ವಾಟ್ ವಿ ಟೇಕ್ ದಟ್ ಮ್ಯಾಟರ್ಸ್. ಅಗೇನ್ ನಿಮ್ ವೆಯ್ಟ್ ಲಾಸ್ ತರ, ನಾವ್ ಒಂದ್ ದಿನ ಚೆನ್ನಾಗಿ 2-3 hours ವರ್ಕೌಟ್ ಮಾಡೋದ್ಕಿಂತ ಡೈಲಿ 20 minutes ವಿಲ್ ಆಡ್ ಆನ್. ಸೊ ಹಂಗೆ ದಟ್ ಇಸ್ ವಾಟ್ ಐ ಬಿಲೀವ್ ಇನ್. ಅಂಡ್ ನಾನ್ ತುಂಬಾ ಅವ್ನ್ಗೆ ಪ್ಯಾಂಪರ್ ಮಾಡ್ತೀನಿ. ಲೈಕ್ ಅವ್ನ್ ನನ್ಗೆ ಹೆಂಗ್ ಪ್ಯಾಂಪರ್ ಮಾಡ್ತಾನಂದ್ರೆ, ಎವ್ರಿ ಟೈಮ್ ಅವನೇ ನಂಗೆ ಆಯಿಲ್ ಅಪ್ಲೈ ಮಾಡೋದು ತಲೆಗೆ. ನಾನ್ ಅವ್ನ್ ಎಷ್ಟೇ ಬಿಸಿ ಇದ್ರು ಐ ಬಿ ಲೈಕ್, ನೋ ನಾನ್ ಹಚ್ಕೊಳಲ್ಲ, ನೀನೇ ಹಚ್ಬೇಕು. ಅಥವಾ ಹಿ ಮಸಾಜಸ್, ಕಾಲ್ ಮಸಾಜ್ ಮಾಡೋದಿರ್ಬೋದು, ಈ ತರ ಸ್ಮಾಲ್ ಥಿಂಗ್ಸ್ ಹಿ ಡಸ್. ಅಂಡ್ ನನಗೆ ಐ ಆಮ್ ಅ ಪರ್ಸನ್ ಹೂ ಕಾಂಟ್ ಡೂ ದಟ್. ನನ್ ಟು ಬಿ ವೆರಿ ಹಾನೆಸ್ಟ್, ನಂಗೆ ಮಸಾಜ್ ಮಾಡು, ಆಯಿಲ್ ಅಪ್ಲೈ ಮಾಡು, ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ನಾನು ಅವ್ನಿಗೆ ಬೇರೆ ತರ ಸ್ಪಾಯಿಲ್ ಮಾಡ್ತೀನಿ. ಹಿ ಲವ್ಸ್ ಕ್ಲೋತ್ಸ್. ನಾನು ರೀಸೆಂಟ್ ಆಗಿ ವಿವರ್ ಕೌಂಟಿಂಗ್, ಹಿ ಹ್ಯಾಸ್ ಲೈಕ್ 500-600 ಶರ್ಟ್ಸ್, ಒಂದು 600 ಟೀ-ಶರ್ಟ್ಸ್, ಈ ತರ. ಹಿ ಇಸ್ ಕ್ರೇಜಿ ಅಬೌಟ್ ಕ್ಲೋತ್ಸ್ ಅಂಡ್ ಶೂಸ್ ಎಲ್ಲಾನು. ಸೊ ಅವನಿಗೆ ಏನಾದ್ರು ಒಂದ್ ಬಟ್ಟೆ ಕೊಡ್ಸೋದು ಅಥವಾ ಒಂದ್ ಶೂ ಗಿಫ್ಟ್ ಮಾಡೋದು, ಐ ಡೂ ದಿಸ್. ಸೊ ಇಟ್ ಇಸ್ ಲೈಕ್, ಅವ್ನ್ಗೇನ್ ಇಷ್ಟ ನಾನ್ ಮಾಡ್ತೀನಿ, ನನಗೇನ್ ಇಷ್ಟ ಅವ್ನ್ ಮಾಡ್ತಾನೆ. ಸೊ ದಿಸ್ ಇಸ್ ವಾಟ್ ವಿ ಡೂ. ಆಸ್ ಎನ್ ಈಗ ನಾವು ರಿಲೇಶನ್ಶಿಪ್ನಾಗ ಇದ್ದಾಗೂ ಆಪೋಸಿಟ್ ಪರ್ಸನ್ಗೆ ಏನು ಇಷ್ಟ ಆಗ್ತೈತಿ ಅಂತ ಅಬ್ಸರ್ವ್ ಮಾಡೋದು ಒಂದು ಸ್ಕಿಲ್. ಲೈಕ್ ಮುಂಚೆ ಅಂತ ಓಕೆ, ನನ್ನ ಬಾಯ್ ಫ್ರೆಂಡಿಗೆ ಅವನಿಗೆ ಅಡುಗೆ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಹಿ ಡಸಂಟ್ ವಾಂಟ್ ಮೀ ಟು ಕುಕ್ ಫ್ರೀಕ್ವೆಂಟ್ಲಿ, ಬಟ್ ಯಾವಾಗಾದ್ರೂ ಅವನಿಗೆ ಒಂದೇನೋ ಸ್ಪೆಷಲ್, ಈಸ್ ಫ್ರಮ್ ಕೇರಳ, ಸೊ ಅವನಿಗೆ ಬೀಫ್ ಐಟಮ್ಸ್ ತುಂಬಾ ಇಷ್ಟ ಆಗ್ತೈತಿ. ನಾ ತಿನ್ನಲ್ಲ, ಬಟ್ ಅವನಿಗೆ ಒಂದಿನ ಲೈಕ್ ಜಿಮ್ ಇಂತ್ರ ಬಂದ್ ಕೂಡ ಸುಸ್ತಾದಾಗ ನಾನು ಒಂದೇನೋ ಕರಿ ಮಾಡಿಟ್ಟಿದ್ದೆ ಬೀಫಿನ ಅಂತಂದ್ರೆ, ಹಿಲ್ ಬಿ ಸೋ ಹ್ಯಾಪಿ. ಸೊ ನಾವು ಅಪೋಸಿಟ್ ಪರ್ಸನ್ ಇನ್ ಲೈಕ್ಸ್ ಆಗ್ಲಿ ಡಿಸ್ಲೈಕ್ಸ್ ಆಗ್ಲಿ ಸ್ವಲ್ಪ ನೋಟಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಅಂಡ್ ಈಗ ತುಂಬಾ ಜನ ನಂದ್ ಏಜ್ ದವ್ರಿಗೆ ದೇ ಆರ್ ಗೋಣ ಗೆಟ್ ಮ್ಯಾರಿಡ್. ನಿಮ್ದು ಮದರ್ ಇನ್ ಲಾ ಜೊತೆ ರಿಲೇಶನ್ಶಿಪ್ ಲೈಕ್ ಅವ್ರ ಜೊತೆನೂ ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ಪಾರ್ಟ್ನರ್. ಪಾರ್ಟ್ನರ್ ಒಬ್ರೇ ಇರಲ್ಲ, ಅವ್ರ ಫ್ಯಾಮಿಲಿ ಇರ್ತಾರೆ, ಅವ್ರ ಜೊತೆ ಒಂದು ಬಾಂಡಿಂಗ್ ಬಿಲ್ಡ್ ಮಾಡ್ಬೇಕು. ಆಸ್ ಅ ಮದರ್ ಇನ್ ಲಾ ಅವ್ರಿಗೂ ನಮ್ಮಿಂತ್ರ ಒಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಅಂದಿರ್ತದೆ. ಸೊ ನೀವ್ ಹೇಗ್ ಮೀಟ್ ಮಾಡತ್ತಿ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಹೌ ಇಸ್ ಯೋರ್ ಬಾಂಡಿಂಗ್ ವಿತ್ ಯೋರ್ ಮದರ್ ಇನ್ ಲಾ? I think I can like nan 100% ಹೇಳ್ಬೋದು. I have a tattoo for my mother-in-law also. Her name is Nalina, so there's a lotus. So ತುಂಬಾ ಜನ ಕೇಳ್ತಾರೆ, ನಿಮ್ ಮಮ್ಮಿಗೋಸ್ಕರನೇ ನೀವೇನು ಟ್ಯಾಟೂಸ್ ಹಾಕ್ಸ್ಕೊಂಡಿಲ್ಲ, ಯು ಹ್ಯಾವ್ ಟ್ಯಾಟೂ ಫಾರ್ ಯುವರ್ ಇನ್-ಲಾಸ್. ಐ ಆಲ್ವೇಸ್ ಫೀಲ್ ನನ್ನ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ಕಿಂತ ಜಾಸ್ತಿ ಟೈಮ್ ಐವ್ ಸ್ಪೆಂಟ್ ವಿತ್ ಹರ್. ಬಿಕಾಸ್ ಟು ಬಿ ವೆರಿ ಹಾನೆಸ್ಟ್, ಅಭಿ ಬಂದ್ ನಂಗೆ ಫಸ್ಟ್ ಅಪ್ರೋಚ್ ಮಾಡೋದಕ್ಕೂ ಮುಂಚೆ ಆಂಟಿ ಬಂದ್ ನನಗೆ ಹೇಳಿದ್ದು ದಟ್ ಮೈ ಸನ್ ಇಸ್ ಲೈಕಿಂಗ್ ಯು ಅಂತ. ಅಂಡ್ ಆಂಟಿ ಲವ್ಸ್ ಹೆಣ್ಮಕ್ಳು. ಅವ್ರಿಗೆ 2 ಗಂಡ್ ಮಕ್ಳು, ಸೊ ಅವ್ರಿಗೆ ಹೆಣ್ಮಗು ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಶೀ ಟ್ರೀಟ್ಸ್ ಮೀ ಲೈಕ್ ಹರ್ ಓನ್ ಡಾಟರ್. ಅಂಡ್ ಐ ಡೋಂಟ್ ನೋ, ಐ ಫೀಲ್ ಐ ಆಮ್ ವೆರಿ ಬ್ಲೆಸ್ಡ್. ಓಕೆ, ಸೊ ನನಗೆ ಆ ತರ ಹ್ಯಾಂಡಲ್ ಮಾಡೋ ಡಿಫಿಕಲ್ಟ್ ಸಿಚುಯೇಷನ್ಸ್ ಅವ್ರು ಯಾವತ್ತೂ ನನಗೆ ಕೊಟ್ಟಿಲ್ಲ. ಸೊ ಶೀಸ್ ಆಲ್ವೇಸ್ ಬೀನ್ ಓಕೆ. ನಾವ್ ಮದ್ವೆ ಅಂತ ಡಿಸೈಡ್ ಮಾಡಿದಾಗು ದ ಓನ್ಲಿ ಥಿಂಗ್ ದಟ್ ಶಿ ಸೆಡ್, ಇವಾಗ ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಮದ್ವೆ ಆಗ್ತಿದ್ದಾರೆ ಅಲ್ವಾ,
ಐ ಸಿ ಇವಾಗ ಹುಡುಗರ ಫ್ಯಾಮಿಲಿಯಿಂದ ಏನೇನೆಲ್ಲ ಟಾಕ್ಸ್ ಬರುತ್ತೆ. ಓನ್ಲಿ ಒನ್ ಲೈನ್ ಶಿ ಸೆಡ್ ಟು ಮೈ ಫಾದರ್ ವಾಸ್ ಲೈಕ್, ನಮ್ ಹುಡುಗಿಗ್ ಹೆಂಗ್ ಮದ್ವೆ ಇಷ್ಟನೋ ಹಂಗ್ ಮಾಡ್ಕೊಡಿ, ವಿ ಹ್ಯಾವ್ ನೋ ಇದು ಏನು ನಮ್ಗೆ ಇದಿಲ್ಲ, ಅವಳಿಗೆ ಹೆಂಗ್ ಬೇಕೋ ಅವಳಿಗೆ ಹೆಂಗ್ ಇಷ್ಟ ಅನ್ಸುತ್ತೋ ಹಂಗ್ ಮದ್ವೆ ಮಾಡ್ಕೊಡಿ. ದಟ್ ಇಸ್ ದ ಓನ್ಲಿ ಲೈನ್ ಶಿ ಸೆಡ್. ಅಂಡ್ ಮದ್ವೆ ಆಗಿ ಬಂದಾಗ ಅಂದ್ರೆ ದ ಥಿಂಗ್ ಇಸ್ ಹೌ ಐ ಹ್ಯಾಂಡಲ್ ವಿತ್ ಹರ್ ಅಂತ ಅಂದ್ರೆ, ಶಿ ಈಸ್ ಅಂದ್ರೆ ಅವ್ರಿಗೆ ಫಿಲ್ಟರ್ ಇಲ್ಲ. ಇಲ್ಲಿ ಏನ್ ಬರುತ್ತೆ ಇಲ್ಲಿ ಬಂದ್ಬಿಡುತ್ತೆ. ಫಿಲ್ಟರ್ ಹಾಕೊಳ್ಳಲ್ಲ. ಕೆಲವೊಂದ್ಸತಿ ಏನೋ ಒಂದ್ ಡ್ರೆಸ್ ಹಾಕೊಂಡ್ ಬರ್ತೀನಿ, ಫುಲ್ ಖುಷಿಯಿಂದ ರೆಡಿ ಆಗಿ ಬರ್ತೀನಿ, ಶಿಲ್ವಿಲ್ ಕೆಟ್ಟದಾಗಿ ಕಾಣಿಸ್ತಾ ಇದೆಯೋ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಇವಾಗ ಬೇರೆ ಯಾರಾದ್ರೂ ಆಗಿದ್ರೆ ಪ್ರಾಬಬ್ಲಿ ದ ವೇ ದೇ ಹ್ಯಾಂಡಲ್, ಇವಾಗ ಹೋಗ್ಬಿಟ್ಟು ನಾನ್ ಬರಲ್ಲ, ಹೌ ಕ್ಯಾನ್ ಶಿ ಡೂ ದಿಸ್, ಹೌ ಕ್ಯಾನ್ ಶಿ ಟೆಲ್ ಮೀ ದಿಸ್ ಅಂತ ಅನ್ಸುತ್ತೆ. ಬಟ್ ನನಗೆ ನಾನ್ ಅಂದ್ರೆ ನೋಡ್ತಾ 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 ಅಕ್ಸೆಪ್ಟೆಡ್ ಹರ್ ದ ವೇ ಶಿ ಇಸ್. ಸೊ ಅವ್ರ ಹಂಗೆ ಅವ್ರಿಗೆ ಏನ್ ಅನ್ಸುತ್ತೆ ಅವ್ರ ಫಿಲ್ಟರ್ ಇಲ್ದೆ ಹೇಳ್ತಾರೆ. ಕೆಲವೊಂದ್ಸತಿ ಅಲ್ಲ, ಮೆಜಾರಿಟಿ ಆಫ್ ದ ಟೈಮ್ ಐ ಥಿಂಕ್ ಅದು ಬೆಟರ್, ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ಹೇಳೋದಕ್ಕಿಂತ, ಇಲ್ಲ ನಿನ್ ಪಾರ್ಟ್ನರಿಗೆ ಹೇಳಿ ಅಲ್ಲಿಂದ ಇನ್ಫಾರ್ಮೇಶನ್ ಬರೋದು, ಅದು ಇನ್ನೂ ಜಾಸ್ತಿ ಹರ್ಟ್ ಆಗ್ತದೆ. ಡೈರೆಕ್ಟ್ ಆಗಿ ಹೇಳಿದ್ರೆ ಆ ಮೊಮೆಂಟಿಗೆ ಹರ್ಟ್ ಆಗ್ತದೆ, ದೆನ್ ಯು ಆರ್ ಲೈಕ್ ಓಕೆ, ಯು ಎಕ್ಸೆಪ್ಟ್ ದಟ್ ಅಂಡ್ ಯು ಮೂವ್ ಆನ್. ಸೊ ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಸೊ ನನಗೆ ಐ ಫೌಂಡ್ ಇನ್ ಲಾ ಲೈಕ್ ದಟ್. ಅಂಡ್ ನಂಗೆ ಇಬ್ರು ಅಷ್ಟೇ, ಅಬೀಸ್ ಮಾಮ್ ಅಂಡ್ ಡ್ಯಾಡ್, ದೇ ಆರ್ ಲೈಕ್ ದ ಸ್ವೀಟೆಸ್ಟ್. ನಾನು ಹೇಳ್ದೆ ಅಲ್ವಾ, ಒಂದಿನಾನು 11 ತಿಂಗಳಲ್ಲಿ ಇಲ್ಲಿ ಬಿಟ್ಟು ಹೋಗಿಲ್ಲ ಅಂತ ಅಂದ್ರೆ, ಇಮ್ಯಾಜಿನ್ ದ ವೇ ದೇ ಬೀನ್ ಟೇಕಿಂಗ್ ಕೇರ್ ಆಫ್ ಮೀ. ಸೊ ನನ್ಗೆ ಎಲ್ಲಾ ತರ ಲಿಬರ್ಟಿ ಇದೆ. ಇವಾಗ ನಾನು ಬಿಸಿ ಇರ್ತೀನಿ ಅಂತ ಅಂದ್ರೆ ತುಂಬಾ ಜನ ಹೇಳ್ತಿರ್ತಾರೆ, ನೀನ್ ಕುಕ್ ಮಾಡಲ್ವಾ, ನೀನ್ ಹೆಲ್ಪ್ ಮಾಡಲ್ವಾ. ಇವನ್ ರೀಸೆಂಟ್ಲಿ ಶಿ ವಾಸ್ ಟೆಲ್ಲಿಂಗ್, ನೀನೇನ್ ಇಷ್ಟು ವರ್ಷ ನೀನೇ ಬಂದ್ ನನ್ಗೆ ಹೆಲ್ಪ್ ಮಾಡ್ತಾ ಇದೆಯಾ, ಇಲ್ಲ ತಾನೆ. ಸಿ ಯು ಹ್ಯಾವ್ ಟೂ ಚಾಯ್ಸ್, ನೀನ್ ಕೆಲ್ಸ ಮಾಡ್ಬೇಕು ಅಥವಾ ಇಲ್ಲಿ ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡ್ಬೇಕು. ಐ ಲೈಕ್ ಮೈ ಡಾಟರ್ ಇನ್ ಲಾ ಟು ವರ್ಕ್ ಅಂಡ್ ಬಿ ಅ ಇಂಡಿಪೆಂಡೆಂಟ್ ವುಮೆನ್. ಸೊ ನೀನ್ ಆರಾಮಾಗಿ ಹೋಗಿ ಕೆಲಸ ಮಾಡು, ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಂಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಐ ವಿಲ್ ಕಾಲ್ ಯು. ಅಂಡ್ ನನಗೆ ಯಾವಾಗ ಹೆಲ್ಪ್ ಮಾಡಕ್ ಆಗುತ್ತೋ ಐ ಗೋ ಟ್ರೈ ಟು ಆಸ್ಕ್ ಹರ್ ಏನಾದ್ರೂ ಮಾಡ್ಬೇಕಾ. ಸೊ ನಮ್ಮಿಬ್ರು ರಿಲೇಶನ್ಶಿಪ್ ಇಸ್ ಮೋರ್ ಆಫ್ ಫ್ರೆಂಡ್ಸ್. ಅಂಡ್ ಆಂಟಿ ಯಾವಾಗ್ಲೂ ಹೇಳ್ತಾರೆ, a mother-in-law can never be a mother, can never become a mother. It is very true, because end of the day ಅದು ಒಂದು ಕನೆಕ್ಷನ್ ಅವ್ರ ಮಗನ್ ಜೊತೆ ಇದ್ದೇ ಇರುತ್ತೆ. ಬಟ್ ಶಿ ಆಲ್ವೇಸ್ ಸೇಸ್, ಐ ಕ್ಯಾನ್ ಬಿ ಯರ್ ಬೆಸ್ಟ್ ಫ್ರೆಂಡ್ ಅಂಡ್ ಐ ವಿಲ್ ಪ್ರಾಮಿಸ್ ಟು ಬಿ ಯರ್ ಬೆಸ್ಟ್ ಫ್ರೆಂಡ್. ಸೊ ಪ್ರಾಬಬ್ಲಿ ನಾನು ಅದಕ್ಕೆ ಅವ್ರನ್ನ ಅತ್ತೆ ಅಮ್ಮ ಅಂತೆಲ್ಲ ಕರಿಯಲ್ಲ. ತುಂಬಾ ಜನ ಹೇಳ್ತಾರೆ ಅತ್ತೆ ಅಂತ ಕರಿ ಅಂತ, ಬಿಕಾಸ್ 14 years ನಾನು 14 years ಇಂದ ಆಂಟಿ ಅಥವಾ ನಳಿ, ಹರ್ ನೇಮ್ ಇಸ್ ನಳಿನಾ, ಸೊ ಐ ಎದರ್ ಕಾಲ್ ಹರ್ ನಳಿ ಆರ್ ಐ ಕಾಲ್ ಹರ್ ಆಂಟಿ. ಯಾರಾದ್ರೂ ಬಂದಾಗ ನಾನು ನಳಿ ಆಂಟಿ ಅಂತ ಕರಿತೀನಿ, ಅದರ್ವೈಸ್ ಮಾತಾಡುವಾಗ ಜನರಲ್ ಕಾನ್ವರ್ಸೇಷನ್ ನಳಿ ಅಂತಾನೆ ಮಾತಾಡ್ತೀನಿ. ಸೊ ಇಟ್ಸ್ ಲೈಕ್ ಐ ಹ್ಯಾವ್ ಫೌಂಡ್ ಅ ಬೆಸ್ಟ್ ಫ್ರೆಂಡ್ ಅಟ್ ಹೋಮ್. ನಂಗೆ ಅತ್ತೆ ಇದಾರೆ ಮಾವ ಇದಾರೆ ಅನ್ಸದೇ ಇಲ್ಲ, ಐ ಹ್ಯಾವ್ ಅ ಬೆಸ್ಟ್ ಫ್ರೆಂಡ್. ಅಂಡ್ ಅಬೀಸ್ ಬ್ರದರ್ ಹೆಂಗೆ ಅಂದ್ರೆ, ನಾನು ಅಬಿ ಮೀಟ್ ಮಾಡಿದಾಗ ಹಿ ವಾಸ್ ಜಸ್ಟ್ ಇನ್ UKG, 5-year-old. ಸೊ ಇವಾಗ ನಿನ್ ಫುಲ್ ಲವ್ ಸ್ಟೋರಿ ನೋಡ್ಕೊಂಡ್ ಬಂದ ಅನ್ಕೋತೇನೆ ನಾನು. ಅಂಡ್ ನಾನು ಅವನ್ನ ಮನೆಗ್ ಕರ್ಕೊಂಡ್ ಹೋಗ್ತಾ ಇದ್ದೆ ಯಾವಾಗ್ಲೂ. ಐ ಯೂಸ್ ಟು ಟೆಲ್ ಮೈ ಪೇರೆಂಟ್ಸ್, ನನ್ ಬೆಸ್ಟ್ ಫ್ರೆಂಡ್ ತಮ್ಮ ಅನ್ಬಿಟ್ಟು ಕರ್ಕೊಂಡ್ ಹೋಗ್ತಾ ಇದ್ದೆ. ನಮ್ಮ ಮನೇಲಿ ಯೂಸ್ ಟು ಸ್ಟೇ ಇನ್ ದ ವೀಕೆಂಡ್ಸ್ ಅಂಡ್ ಆಲ್. ಸೊ ಇಟ್ಸ್ ಲೈಕ್ ನಮ್ಮಿಬ್ರು ಮಧ್ಯ ವಿ ಹ್ಯಾವ್ ದಟ್ ಮದರ್ ಸನ್ ರಿಲೇಶನ್ಶಿಪ್ ಬಾಂಡಿಂಗ್ ಇದೆ. ನಾನು ಅವ್ನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಂಗೆ ಮಕ್ಕಳಾದ್ರೂ ಹಿಲ್ ಬಿ ಮೈ ಫಸ್ಟ್ ಸನ್, ಬಿಕಾಸ್ ನಾನು ಅವನಿಗೆ ಸ್ನಾನ ಮಾಡಿಸಿದ್ದೀನಿ, ಅವನಿಗೆ ಡ್ರೆಸ್ ಚೇಂಜ್ ಮಾಡಿದೀನಿ. ದಟ್ಸ್ ಹೌ ವಿ ಗ್ರೋನ್ ಅಪ್. ಸೊ ನನ್ಗೆ ಈ ಫ್ಯಾಮಿಲಿ ಯಾವತ್ತು ನಾನು ಬೇರೆ ಮನೆಗ್ ಬಂದಿದ್ದೀನಿ ಅಥವಾ ಆ ಫೀಲಿಂಗೇ ಇಲ್ಲ. ಪ್ರಾಬಬ್ಲಿ ಆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ದು ಏನು ಬೆನಿಫಿಟ್ಸ್ ಇವೆಲ್ಲ ಇರಬಹುದು. ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ಫೌಂಡ್. ಸೊ ಹಂಗಾಗಿ ಆರಾಮಾಗಿ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದೀನಿ ಇವಾಗ ಇಲ್ಲಿ. ನೀವ್ ಭಾಳ ಲಕ್ಕಿ ಇದೆಯಾ ಹೇಳತ್ತೇನೆ, ಲೈಕ್ ಮದರ್ ಇನ್ ಲಾ ಮಸ್ತ್ ಸಿಕ್ಕಾರ. ಅಂಡ್ ನಿಂದ್ ಈಗ ಅಮ್ಮ ಇಲ್ಲ ಅಂತಂದ್ರೆ ಆ ಪ್ಲೇಸ್ ತಗೊಳೋದು ಬೇರೆಯವ್ರ ಕಡೆ ಸಿಗೋದು ತುಂಬಾ ಕಷ್ಟ ಇದೆ. ಯು ಆರ್ ವೆರಿ ಲಕ್ಕಿ ಇನ್ ದಟ್ ಮ್ಯಾಟರ್. ಅಂಡ್ ಇಟ್ ವಾಸ್ ಗ್ರೇಟ್ ಟಾಕಿಂಗ್ ಟು ಯು ಅರ್ಪಿತಾ. ನೀ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸ್ಕೊಟ್ಟೆ ಇವತ್ತ. ಅಂಡ್ ಐ ವಿಲ್ ರೆಕಮೆಂಡ್ ಪೀಪಲ್ ಟು ಟೇಕ್ ಅಪ್ ದಿಸ್ ಮ್ಯಾನಿಫೆಸ್ಟೇಷನ್ ಕೋರ್ಸ್, ಬಿಕಾಸ್ ತುಂಬಾ ಲರ್ನಿಂಗ್ ಅಂಡ್ ಅನ್ಲರ್ನಿಂಗ್ ಬೇಕಾಗಿದೆ ನಮಗೆ. ಮೆಂಟಲಿ ಆಗ್ಲಿ, ದ ವೇ ವಿ ವರ್ಕ್, ದ ವೇ ವಿ ಕಮ್ಯುನಿಕೇಟ್, ಇದೆಲ್ಲ ಸಣ್ಣ ಮ್ಯಾಟರ್ಸ್ ಫಿಕ್ಸ್ ಮಾಡ್ಕೊಂಡು ಹೋಗೋದ್ರೆ ವಿ ಕ್ಯಾನ್ ಗೆಟ್ ಬೆಟರ್ ಅಟ್ ರಿಲೇಶನ್ಶಿಪ್ಸ್, ವರ್ಕ್ ಆಗ್ಲಿ, ಇನ್ ಜನರಲ್ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳೋದು. ಇಟ್ ವಿಲ್ ಬಿ ವೆರಿ ಅಡ್ವಾಂಟೇಜಸ್. ಸೊ ಯಾ ಅರ್ಪಿತಾ, ಲಾಸ್ಟ್ ಥಿಂಗ್, ನಿಮ್ದು ವ್ಯೂವರ್ಸ್ ಈಗ ಬಹಳ ಜನ ಇದಾರ ನನ್ನ ಅಕೌಂಟ್ನಾಗ. ವಾಟ್ ಡು ಯು ವಾಂಟ್ ಟು ಟೆಲ್ ಟು ಯುವರ್ ವ್ಯೂವರ್ಸ್? I just want to say thank you so much, because ನನ್ಗೆ ಯಾವತ್ತೂ ಇನ್ಫ್ಲೂಯೆನ್ಸರ್ ಆಗ್ಬೇಕು ಅಥವಾ ಈ ತರ ಎಲ್ಲ ಕೂತ್ ಮಾತಾಡ್ಬೇಕು ಅಂತ ಇರ್ಲಿಲ್ಲ.
ಬಟ್ ಓವರ್ ದ ಡೇಸ್ ನಾನು ಇದನ್ನ ನಿಮಗ್ ಗೊತ್ತಾ, ಐ ವಾಂಟೆಡ್ ಟು ಸೇ ದಿಸ್ ಫ್ರಮ್ ಬಿಗಿನಿಂಗ್ ಆಫ್ ದಿ ಸೆಷನ್. ದ ಥಿಂಗ್ ಇಸ್, ನೀವು ದಿಶಾ ಜೊತೆ ಒಂದು ಪೋಸ್ಟ್ ಹಾಕಿದ್ರಿ ಅಲ್ವಾ, ಫಸ್ಟ್ ಪಾಡ್ಕಾಸ್ಟ್ ವಿತ್ ಹರ್ ಅಂತ. ಆಸ್ ಸೂನ್ ಆಸ್ ದಟ್ ಫೋಟೋ ಪಾಪ್ಡ್ ಅಪ್, ನನ್ಗೆ ಫಸ್ಟ್ ತಲೆಗೆ ಬಂದಿದ್ದು ನಂದು ಸೌಮ್ಯದು ಈ ತರ ಪಾಡ್ಕಾಸ್ಟ್ ಇದ್ರೆ ವಿಚ್ Really? ಫೋಟೋ ವಿಲ್ ಬಿ ಹಿಯರ್. ಅಂಡ್ ನಾನು ಅಭಿಗೆ ಹೇಳಿದ್ದೆ, ನನಗ್ ನೋಡು ಸೌಮ್ಯ ಏನಾದ್ರು ಕೇಳಿದ್ರೆ ನಾನ್ ಈ ಫೋಟೋ ಕಳಿಸ್ತೀನಿ, ಐ ಹ್ಯಾಡ್ ಅ ಪಿಕ್ಚರ್ ಇನ್ ಮೈಂಡ್. ಓಕೆ, ಸೊ ಆಸ್ ಸೂನ್ ಆಸ್ ಯು ಅದಾಗಿ, ಐ ಥಿಂಕ್ ಪ್ರಾಬಬ್ಲಿ ಆಫ್ಟರ್ ಅ ವೀಕ್ ಆರ್ ಸಮಥಿಂಗ್ ಯು ಮೆಸೇಜ್ ಮೀ. ಸೊ ದಿಸ್ ಇಸ್ ವಾಟ್ ಮ್ಯಾನಿಫೆಸ್ಟೇಷನ್ ಇಸ್. ಬಿಕಾಸ್ ನಾನು ಕಾನ್ಸ್ಟೆಂಟ್ಲಿ ನನ್ನ ತಲೆಯಲ್ಲಿ ಓಡ್ತಾ ಇತ್ತು, ನೆಕ್ಸ್ಟ್ ವಿಲ್ ಬಿ ಮೀ, ಅಥವಾ ಸಮ್ ಟೈಮ್ ಶಿ ವಿಲ್ ಅಪ್ರೋಚ್ ಮೀ ಅನ್ನೋ ತಲೆಯಲ್ಲಿತ್ತು. ಅಂಡ್ ಇಟ್ ವರ್ಕ್. ಸೊ ಹಂಗೆ This is a great example actually. Like, ಅದಂತಲ್ಲ, ಒಂದ್ ಒಳಗಿಂದ ಒಂದ್ ಯು ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂಡ್ ಯು ಬಿಲೀವ್ ಇನ್ ದಟ್ ಸಿಚುವೇಶನ್. ಲೈಕ್ ಇದು ಆಗೇ ಆಗ್ತೈತೆ ನನ್ನ ಲೈಫ್ನಾಗ. ಬಿಲೀವಿಂಗ್ ಇನ್ ಯರ್ ಎಬಿಲಿಟೀಸ್ ಇಸ್ ವಾಟ್ ಮ್ಯಾನಿಫೆಸ್ಟೇಷನ್ ಅಗೇನ್. ಸೊ ಕೆಲವೊಂದ್ ಜನಕ್ಕೆ ಆ ಬಿಲೀಫ್ ಇರಲ್ಲ. ನಾನ್ ಬಿದೋಗ್ಬಿಟ್ರೆ, ನಾನ್ ಫೇಲ್ ಆಗ್ಬಿಟ್ರೆ, ಆ ಫೇಲ್ಯೂರ್ ಅನ್ನೋ ಒಂದು ಭಯ ಇರುತ್ತೆ, ಆ ಡೌಟ್ ಅನ್ನೋದು ಒಂದಿರುತ್ತೆ, ನನ್ ಕೈಲಿ ಆಗ್ಲಿಲ್ಲ ಅಂದ್ರೆ. ಸೊ ಇದನ್ನೆಲ್ಲ ತೆಗ್ದು ಹಾಕಿ ನಿಮ್ದು ಎಬಿಲಿಟೀಸ್ ಏನಿದೆ ತೋರ್ಸೋದೇ ಇಸ್ ಮೈ 14 days ಮ್ಯಾನಿಫೆಸ್ಟೇಷನ್ ಸೆಷನ್ ಅಷ್ಟೇ. ಸೊ ಅಗೇನ್ ನಾನ್ ತುಂಬಾ 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 ಗ್ರೇಟ್ಫುಲ್ ಆಗಿರ್ತೀನಿ, ಬಿಕಾಸ್ ನಾನು ಇವತ್ ಏನೇನೆಲ್ಲ ಲೈಫಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ, ಅಥವಾ ವಾಟ್ ಎವರ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ಮೈ ಫಾಲೋವರ್ಸ್. ಹಾಯ್ ಟು Just a ಅಸರ್. second. Okay, yeah, go ahead. I don't want to edit this. Yep. ಸೊ ಯಾ, ಹಿಂಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು, ಬಿಕಾಸ್ ಆಫ್ ದೆಮ್ ನಾವೆಲ್ಲ ಇವಾಗ ವಿ ಆರ್ ಬಿಲ್ಡಿಂಗ್ ಅವರ್ ಲೈಫ್ ಅಂಡ್ ವಿ ಆರ್ ಬಿಲ್ಡಿಂಗ್ ಅವರ್ ಕರಿಯರ್. ತುಂಬಾ ಲೈಕ್ 90% ನನಗೆ, ಐ ಡೋಂಟ್ ನೋ, ತುಂಬಾ ಜನ ಹೇಳ್ತಾರೆ ನೆಗೆಟಿವ್ ಕಮೆಂಟ್ಸ್, ಹೇಟ್ ಕಮೆಂಟ್ಸ್. ಐ ಡೋಂಟ್ ನೋ, ನಂದು ಕಮ್ಯುನಿಟಿ, ದ 80,000 ಪೀಪಲ್ ಐ ಹ್ಯಾವ್ ಆನ್ ಇನ್ಸ್ಟಾಗ್ರಾಮ್ ಆರ್ ಸೋ ಗುಡ್. ನಂಗೆ ಯಾವತ್ತೂ ಇದುವರೆಗೂ ಆ ನೆಗೆಟಿವಿಟಿ, ನೆಗೆಟಿವ್ ವೈಬ್ಸ್, ನೆಗೆಟಿವ್ ಎನರ್ಜಿ ಬಂದೇ ಇಲ್ಲ. ಐ ಡೋಂಟ್ ನೋ ವೈ. ನಂಗೆ ಐ ಫೀಲ್ ಸೋ ಬ್ಲೆಸ್ಡ್ ಎಲ್ಲಾ ತರ. ಅಗೇನ್ ನಾನ್ ಏನ್ ರೈಟ್ ವೇ ಅಲ್ಲಿ ಕೊಡ್ತಾ ಇದ್ದೀನಿ, ಪ್ರಾಬಬ್ಲಿ ದೇ ಆರ್ ಲೈಕಿಂಗ್ ಇಟ್. ಅಂಡ್ ಆ ಎನರ್ಜಿ, ಆ ಪಾಸಿಟಿವಿಟಿ, ಅಂಡ್ ಅವ್ರಗಳಿಂದಾನೇ ನಾನು ಆಕ್ಚುಲಿ ಮ್ಯಾನಿಫೆಸ್ಟೇಷನ್ ಸೆಷನ್ ಸ್ಟಾರ್ಟ್ ಮಾಡಿದ್ದು. ದೇ ಲೈಕ್, ಅಕ್ಕ ಸ್ಟಾರ್ಟ್ ಮಾಡಿ, ನಮಗೂ ಹೇಳ್ಕೊಡಿ ಅಂತ. ಸೊ ವಾಟ್ ಎವರ್ ಸ್ಟೆಪ್ಸ್ ಐ ಆಮ್ ಟೇಕಿಂಗ್, wherever I am going today, wherever I am today is because of all those people ಅಂತಾನೆ ಹೇಳ್ಬೋದು. ಸೊ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಹಿಂಗೆ ನಮ್ನೆಲ್ಲ ಈ ಪುಟಾಣಿ ಕನ್ನಡ ಹೆಣ್ಮಕ್ಳನ್ನ ಹಿಂಗೆ ಬೆಳೆಸಿ ನಾವು ಇನ್ನು ಮುಂದೆ Yes. ಮುಂದೆ ಹೋಗ್ಬೇಕು ಅಂತ ಕೇಳ್ಕೊಂತೀನಿ. ಯಾ, ಇವತ್ ಮಸ್ತ್ ಅನಿಸ್ತ್ ಮಾತಾಡಕ. ನಂಗಂತೂ ಸಖತ್ ಕನ್ಫ್ಯೂಷನ್, ಬ್ಯಾಂಗ್ಳೂರ್ ಭಾಷೆ ಮಾತಾಡಬೇಕು, ನಮ್ ಭಾಷೆ ಮಾತಾಡಬೇಕು, ಇಂಗ್ಲಿಷ್ ಮಾತಾಡಬೇಕು ಅಂತ. ಮಸ್ತ್ ಅನಿಸ್ತು ಅರ್ಪಿತಾ, ಇವತ್ತು ನಿನ್ ಜೊತೆ ಮಾತಾಡ. ಇನ್ನು ಬೇರೆ ಬೇರೆ ಸೆಷನ್ಸ್ ಮಾಡೋಣ ಅಂತ. ಲೈಕ್ ನಿನ್ ಕಡೆಯಿಂದ ಏನಾರ ಟಾಪಿಕ್ಸ್ ಬಂದ್ರ, ಅಂಡ್ ಐ ವಿಲ್ ರೆಕಮೆಂಡ್ ಮೈ ಫಾಲೋವರ್ಸ್ ಟು ಟೇಕ್ ಅಪ್ ದಿಸ್ ಕೋಚಿಂಗ್. ಯಾಕಂದ್ರೆ ವಿಮೆನಿಗೆ ಪರ್ಸನಲ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಕ್, ಲೈಕ್ ವೇ ಯು ಡೀಲ್ ವಿತ್ ಯೋರ್ ರಿಲೇಶನ್ಶಿಪ್ಸ್, ಎಲ್ಲದಕ್ಕೂ ವಿ ನೀಡ್ ಸಮ್ ಕೋಚಿಂಗ್. So yeah, Arpita, I will see you again for sure. And thank you so much for everyone for watching this episode. And I'll see you guys in my next episode. ಥ್ಯಾಂಕ್ Bye. ಯು. Bye, ಬಾಯ್ Arpita. ಬಾಯ್. ಬಾಯ್ ಬಾಯ್.